ನಾನು ಈ ದಿನ ಈ ವಿವೇಕ್ ಆರೋಗ್ಯ ಪೋಷಕರ ಕಾರ್ಯಾಗಾರದಲ್ಲಿ ಇವತ್ತು ಸರ್ ಹೀಗಷ್ಟೇ ನಿಮಗೆ ಹೇಳ್ದಂಗೆ ಅಪಸ್ಮಾರ, ನಾವು ಇದನ್ನು ಭಾಳಷ್ಟು ಹೆಸರುಗಳಿಂದ ಕರಿತೀವಿ. ಅಂದರೆ ಮೂರ್ಛೆ ರೋಗ ಅಂತ ಹೇಳ್ತೀವಿ, ಜಟ್ಕಾ ಕಾಯಿಲೆ ಅಂತ ಹೇಳ್ತಾರೆ ಉತ್ತರ ಕನ್ನಡದವರು. ಹಾಗೆ ಸಡನ್ನಾಗಿ ಎಚ್ಚರ ತಪ್ಪಿ ಬೀಳೋ ಅಂಥದ್ದು ಒಂದು ಕಾಯಿಲೆ, ಅದನ್ನು ಕನ್ನಡದಲ್ಲಿ ಅಪಸ್ಮಾರ ಅಂತ ಹೇಳ್ತೇವೆ. ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಜ್ವರದಿಂದ ಆಗೋದು ಅದರ ಭಾಗ. ಅಪಸ್ಮಾರ ಅಂದರೆ ಎಪಿಲೆಪ್ಸಿ, ಅದು ಒಂದು ದೊಡ್ಡ ಭಾಗ. ಅದರಲ್ಲಿ ಮಕ್ಕಳಲ್ಲಿ ಕಾಮನ್ ಆಗಿ ನಾವು ದಿನನಿತ್ಯ ನೋಡ್ತಕ್ಕಂಥದ್ದು ಜ್ವರದ ಸೆಳೆತ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಮೆಡಿಕಲ್ ಟರ್ಮಿನಾಲಜಿಲಿ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಆಗುತ್ತೆ, ಇದು ಹೇಗೆ ಬರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೇನೆ. ಫಸ್ಟು ಅಪಸ್ಮಾರ ಅಥವಾ ಸೀಜರ್ಸ್ ಅಂದರೆ ಏನು ತಿಳ್ಕೊಬೇಕು ಅಂದರೆ ಅದು ಮೆದುಳಿನಿಂದ ಹುಟ್ಟತಕ್ಕಂಥದ್ದು. ಸೊ ಮೆದುಳಿನಲ್ಲಿ ನಮ್ಮದು ಹೇಗೆ ನಾವು ಈಗ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೋ ಹಾಗೆಯೇ ನಮ್ಮ ನರಗಳಲ್ಲಿ ಕೂಡ ವಿದ್ಯುತ್ ಚಟುವಟಿಕೆ ನಡೀತಾ ಇರುತ್ತೆ. ಅಸಹಜವಾಗಿ ಮತ್ತು ಅದು ಅತ್ಯಂತ ಜಾಸ್ತಿಯಾಗಿ ಆ ವಿದ್ಯುತ್ ಚಟುವಟಿಕೆ ಮೆದುಳಲ್ಲಿ ಜಾಸ್ತಿ ಆದಾಗ ಮಾತ್ರ ನಮಗೆ ಈ ರೀತಿಯಾದ ಫಿಟ್ಸ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಫಿಟ್ಸ್ ಲಕ್ಷಣಗಳು ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು. ಯಾರಿಗಾದರೂ ಮಾಹಿತಿ ಇದೆಯಾ? ಈಗಷ್ಟೇ ಸರ್ ಹೇಳಿದರು ನಿಮಗೆ, ಕಣ್ಣು ಮೇಲೆ ತಿರುವುದು ಅದು ಮುಖ್ಯವಾದ ಲಕ್ಷಣ. ಮಕ್ಕಳು ಪೋಷಕರು ಸಡನ್ನಾಗಿ ಗಾಬರಿಯಾಗಿ ಭಯಂಕರವಾಗಿ ಬಂದು ಹೇಳ್ತಾರೆ, ನಮ್ಮ ಮಗು ಇವತ್ತು ಭಾಳ ಜ್ವರ ಇತ್ತು, ಕಣ್ಣು ತಿರುಗಿಸ್ಕೊಂಡ್ಬಿಟ್ವು ಮೇಡಮ್ ಅಂತ. ಅದು ಒಂದು ಲಕ್ಷಣ. ಇನ್ನು ಯಾವ ರೀತಿ ಆಗ್ಬೋದು? ಎರಡು ಕೈ ಕಾಲುಗಳನ್ನು ಜಡಿಸುವುದು, ಕೈ ಮುಷ್ಟಿ ಮಾಡುವುದು, ಬಿಗಿ ಹಿಡಿದು ಜಡಿಸುವುದು, ಆ ರೀತಿಯಾದ ಲಕ್ಷಣಗಳು ಕೂಡ ಕಾಣಿಸ್ಬೋದು. ಇಲ್ಲ ಅಂದರೆ ಜ್ವರದ ಟೈಮಲ್ಲಿ ಮಗು ತನ್ನ ಸ್ವಾಧೀನನೇ ಕಳ್ಕೊಂಡು ಬಿದ್ದು ಬಿಡೋದು, ಹೀಗೆ ರೀತಿ. ಅಂದರೆ ಟೋನ್ ಏನು ಬಾಡಿದು ಮಸಲ್ ಟೋನ್ ಅನ್ನೋದೇನು ಇರುತ್ತಲ್ಲ, ಆ ಸ್ವಾಧೀನತೆಯನ್ನೇ ಕಳ್ಕೊಂಡು ಜ್ಞಾನ ತಪ್ಪಿ ಪ್ರಜ್ಞೆ ಹೋಗಿ ಬೀಳುವುದು. ಇದು ಈ ರೀತಿಯಾದ ಕೆಲವು ಲಕ್ಷಣಗಳು ನಾವು ಜ್ವರ ಬಂದಾಗ ಕಾಣ್ತಾ ಹೋಗ್ತೇವೆ. ಸೊ ನಾನು ಹೇಳ್ದಂಗೆ ಅದು ಸೀಜರ್ಸ್ ಅಂತ ಹೇಳ್ತೇವೆ. ಅಸಹಜ ಮತ್ತು ಅತಿಯಾದ ವಿದ್ಯುತ್ ಚಟುವಟಿಕೆಯಿಂದ ಆಗ್ತಕ್ಕಂಥದ್ದು ಒಂದು ಸೀಜರ್ಸ್. ಆದರೆ ಎಪಿಲೆಪ್ಸಿ ಅನ್ನೋದು ಅದಕ್ಕಿಂತ ಒಂದು ದೊಡ್ಡ ಬೇರೆ ಥರದೇ ಕಾಯಿಲೆ. ಅದು ಜ್ವರದ ಸೆಳೆತಕ್ಕೂ ಎಪಿಲೆಪ್ಸಿಗೂ ಬಹಳನೇ ವ್ಯತ್ಯಾಸ ಇದೆ. ಎಪಿಲೆಪ್ಸಿ ಅಂದರೆ ನಮಗೆ ಯಾವುದೇ ಪ್ರಚೋದಕಗಳು ಇಲ್ಲದೇ ಆಗುವಂಥದ್ದಕ್ಕೆ ನಾವು ಎಪಿಲೆಪ್ಸಿ. ಆಮೇಲೆ ಅದು ಪದೇ ಪದೇ ಬರ್ತಾ ಹೋಗುತ್ತೆ. ಈಗ ಜ್ವರದ ಸೆಳೆತ ಅಂದರೆ ಅದು ಜ್ವರದಿಂದ ಮಾತ್ರ ಬರ್ತಕ್ಕಂಥದ್ದು, ಜ್ವರ ಜಾಸ್ತಿ ಆದಾಗ ಬರ್ತಕ್ಕಂಥದ್ದು. ಆದರೆ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅನ್ನೋದು ಯಾವುದೇ ಜ್ವರ ಇರುವುದಿಲ್ಲ, ಯಾವುದೇ ಇನ್ಫೆಕ್ಷನ್ ಸೋಂಕುಗಳು ಆಗಿರೋದಿಲ್ಲ, ಯಾವುದೇ ಆಕ್ಸಿಡೆಂಟ್ ಆಗಿ ತಲೆಗೆ ಏಟು ಬಿದ್ದಿರೋದಿಲ್ಲ, ಆದರೂ ಕೂಡ ಫಿಟ್ಸ್ ಬರ್ತಾ ಇರುತ್ತೆ. ಅಂಥದಕ್ಕೆ ನಾವು ಎಪಿಲೆಪ್ಸಿ ಅಂತ ಹೇಳ್ತೇವೆ. ಸೊ ಈಗ ನೀವು ಆ ಚಿತ್ರದಲ್ಲಿ ಗಮನಿಸ್ತಿರ್ಬೋದು, ಅಲ್ಲಿ ನರ್ಸಿಂಗ್ ಸ್ಟಾಫ್ ತಲೆನ ಒರೆಸ್ತಾ ಇರೋದು, ಮಗು ಭಾಳ ಸುಸ್ತು ಕಾಣಿಸ್ತಾ ಇರೋದು, ಆಮೇಲೆ ಆ ಶರ್ಟ್ ಬಿಚ್ಚಿರೋದು. ಇದು ನಿಮಗೇನು ತೋರಿಸುತ್ತೆ ಅಂದರೆ ಮಗು ಸುಸ್ತಿದೆ, ಜ್ವರ ಇದೆ, ಅದಕ್ಕೇ ಅದು ಅವ್ರಿಗೆ ತಲೆ ಎಲ್ಲ ಒರೆಸಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸೊ ಫೆಬ್ರೈಲ್ ಸೀಜರ್ಸ್ ಅಂದರೆ ಏನು? ಫೆಬ್ರೈಲ್ ಅಂದರೆ ಜ್ವರ, ಸೀಜರ್ಸ್ ಅಂದರೆ ಫಿಟ್ಸ್. ಸೊ ಏನಿದು ಫೆಬ್ರೈಲ್ ಸೀಜರ್ಸ್? ಯಾವ ಮಕ್ಕಳಲ್ಲಿ ಬರುತ್ತೆ, ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ ಅಂದರೆ ಇದು 6 ತಿಂಗಳಿಂದ 6 ವರ್ಷದವರೆಗಿನ ಮಕ್ಕಳಿಗೆ. ಅವರೆಲ್ಲ ಬಾಡಿಯಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ, ಅಂದರೆ 38 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 100 ಡಿಗ್ರಿ ಫ್ಯಾರನೈಟ್ ಜ್ವರ ಇದ್ದಾಗ ಈ ರೀತಿಯಾದ ಫಿಟ್ಸ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಯಾವಾಗ ಬರ್ಬೋದು? ಅವರಿಗೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗಿರ್ಬೋದು, ಅಂದರೆ ಇವಾಗ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, UTI ಆಗಿರ್ಬೋದು, ಮೂತ್ರಪಿಂಡದ ಇನ್ಫೆಕ್ಷನ್ನು ಅಂತ ಹೇಳ್ತೇವೆ, ಅಥವಾ ಸಾಮಾನ್ಯವಾಗಿ ಶೀತ ನೆಗಡಿಯಾಗಿ ರೆಸ್ಪಿರೇಟರಿ ಪ್ರಾಬ್ಲಮಿಂದ ಜ್ವರ ಬಂದಿರ್ಬೋದು, ಅಥವಾ ವಾಂತಿ ಭೇದಿಯಿಂದ ಜ್ವರ ಬಂದಿರ್ಬೋದು. ಯಾವುದೇ ಕಾರಣಕ್ಕೆ ಜ್ವರ ಬಂದರೂ ಕೂಡ ಅದು ಅತಿ ಮೀರಿದಾಗ, ಅಂದರೆ 100 ಡಿಗ್ರಿ ಫ್ಯಾರನೈಟ್ ಟೆಂಪ್ರೇಚರ್ ಮೀರಿದಾಗ ಈ ಲಕ್ಷಣಗಳು ಕಾಣಿಸ್ಕೊಳ್ಳೋದ್ರಿಂದ ಫೆಬ್ರೈಲ್ ಸೀಜರ್ಸ್ ಅಥವಾ ಫೆಬ್ರೈಲ್ ಫಿಟ್ಸ್ ಉಂಟಾಗುತ್ತೆ. ಆಮೇಲೆ ಯಾಕೆ ಬರುತ್ತೆ ಇದು? ಕೆಲವರು ಪೋಷಕರು ಕೇಳ್ಬೋದು, ನಮ್ಮ ಮಕ್ಳಿಗೆ ಬಂದಿಲ್ಲ, ಇವ್ರ ಮಕ್ಳಿಗೆ ಬಂದಿದೆ, ಕೆಲವು ಮಕ್ಕಳಲ್ಲಿ ಮಾತ್ರ ಬರುತ್ತೆ, ಇನ್ನು ಕೆಲವ್ರಿಗೆ ಬರಲ್ಲ, ಯಾಕೆ ಈ ಥರ ಆಗುತ್ತೆ? ಇದಕ್ಕೆ ಅಷ್ಟಾಗಿ ವೈದ್ಯಕೀಯದಲ್ಲಿ ಉತ್ತರ ಇಲ್ಲ. ಯಾಕೆ ಅಂದರೆ ಇದು ಪ್ಯೂರ್ಲಿ ಜೆನೆಟಿಕ್ಸ್, ಅಂದರೆ ನಾವೇನು ಹೇಳ್ತೀವಿ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಆನುವಂಶಿಕವಾಗಿ ಬರ್ತಕ್ಕಂಥ ಒಂದು ಸಸೆಪ್ಟಬಿಲಿಟಿ, ಅಂದರೆ ಒಂದು ಮನುಷ್ಯಂಗೆ, ಒಂದು ಮಗುಗೆ ಅದು ಹೆಂಗೆ ಆ ಜ್ವರಕ್ಕೆ ಪರಿಸರದ ಒಂದು ಅಂಶಗಳನ್ನು ಇಟ್ಕೊಂಡು ಅದು ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಮಾತ್ರ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ವಿನಃ ಇದಕ್ಕೆ ಕೆಲವರು ಇವರಿಗೆ ಬರಬೇಕು ಇವರಿಗೆ ಬರಲ್ಲ ಅಂತ ಹೇಳೋದು ತುಂಬ ಕಷ್ಟ. ಅವ್ರ ಫ್ಯಾಮಿಲಿನಲ್ಲಿ ಆ ಹಿಸ್ಟ್ರಿ ಇದ್ದಾಗ, ಅಥವಾ ಅವ್ರ ತಂದೆ ತಾಯಿ ಚಿಕ್ಕವರಿದ್ದಾಗ ಫೆಬ್ರೈಲ್ ಸೀಜರ್ಸ್ ಅವ್ರಿಗೆ ಬಂದಿದ್ದು, ಅಥವಾ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮಗೆ ಬಂದಿದ್ದರೆ ಈ ರೀತಿಯಾದ ಫೆಬ್ರೈಲ್ ಸೀಜರ್ಸ್ ಮತ್ತೆ ಮರುಕಳಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಆಮೇಲೆ ನಾವು ಎನ್ವಿರಾನ್ಮೆಂಟಲ್ ಅಂತ ನೋಡಿದಾಗ ಬ್ಯಾಕ್ಟೀರಿಯಾ, ವೈರಲ್ ಪ್ಯಾಥೋಜನ್ಸು, ಸುಮಾರು ವೈರಲ್, ಈಗೇನು COVID-19 ನೋಡ್ತಾ ಇದ್ದೀವಿ, ಇವಾಗ ಹ್ಯಾಂಡ್ ಫುಡ್ ಮೌತ್ ಡಿಸೀಸ್ ಅಂತ ನೋಡ್ತಾ ಇದ್ದೀವಿ. ಇವು ಏನೇ ಥರದ ಪರಿಸರದ ಅಂಶಗಳು ಮಗುವಿನ ದೇಹದಲ್ಲಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದ್ರ ಮೇಲೆ ಕೆಲವು ಮಕ್ಕಳಿಗೆ ಫೆಬ್ರೈಲ್ ಫಿಟ್ಸ್ ಬರುತ್ತೆ, ಇನ್ನು ಕೆಲವು ಮಕ್ಕಳಿಗೆ ಬರೋದಿಲ್ಲ. ಇದು ಸಾಮಾನ್ಯವಾಗಿ 6 ತಿಂಗಳಿಂದ 6 ವರ್ಷ. ಅದರಲ್ಲೂ ಯಾರಿಗೆ ಜಾಸ್ತಿ ಬರುತ್ತೆ ಅಂದರೆ 18 ತಿಂಗಳಿಂದ 2 ವರ್ಷದವರೆಗೆ ಮಕ್ಕಳಿಗೆ ತುಂಬ ಜಾಸ್ತಿ ಬರುತ್ತೆ. ಹಾಗಾದರೆ ನೀವು ನಂಬರ್ಸ್ ಕೇಳೋದಾದರೆ ಎಷ್ಟು ಪರ್ಸೆಂಟೇಜ್ 6 ತಿಂಗಳು ಕೆಳಗೆ ಬರುತ್ತೆ, 3 ವರ್ಷದ ಮೇಲೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದರೆ 6 ತಿಂಗಳು ಕೆಳಗೆ ಬರೋವಂಥದ್ದು ಸಂಖ್ಯೆ ಅತ್ಯಂತ ಕಡಿಮೆ. ಅಂದರೆ 100 ಮಕ್ಕಳು ತೊಗೊಂಡ್ರೆ ನೀವು 4% ಬರ್ಬೋದು 6 ತಿಂಗಳು ಕೆಳಗೆ ಫೆಬ್ರೈಲ್ ಫಿಟ್ಸ್. ಅಂದರೆ ನಾವೇನು ಮಾಡ್ತೀವಿ ಅಂದರೆ 6 ತಿಂಗಳ ಮಗು ಒಳಗಡೆನೆ ಫಿಟ್ಸ್ ಬಂದಾಗ ನಾವು ಅವರಿಗೆ ಬೇರೆ ಇನ್ನಷ್ಟು ಪರೀಕ್ಷೆಗಳನ್ನು ಮಾಡ್ತೇವೆ. ಅಂದರೆ ಬೆನ್ನಲ್ಲಿ ನೀರು ತೆಗೆದು ಅವ್ರಿಗೆ ಏನಾದರೂ ಮೆದುಳಿನ ಸೋಂಕಾಗಿದೆಯಾ, ಆಮೇಲೆ ಅವರಿಗೆ EEG ಅಂತ ಒಂದು ಮೆದುಳಿನ ವಿದ್ಯುತ್ ಚಟುವಟಿಕೆಯನ್ನು ನೋಡಲಿಕ್ಕೆ ಈ ರೀತಿಯಾದ ಮತ್ತು ಎಲ್ಲ ಬ್ಲಡ್ ಟೆಸ್ಟ್ಸ್ ಎಲ್ಲ ಮಾಡೋದ್ರಿಂದ ಈ ರೀತಿಯಾದ ಟೆಸ್ಟ್ಗಳು ನಾವು ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಅಥವಾ ನಾರ್ಮಲ್ ಫೆಬ್ರೈಲ್ ಸೀಜರ್ಸಲ್ಲಿ ಯಾವುದನ್ನು ಮಾಡಿಸಲ್ಲ. ಆದರೆ 6 ತಿಂಗಳು ಮಗು ಒಳಗಡೆ ಇರುವಂಥ ಮಗುವಿಗೆ ಈ ರೀತಿಯಾಗಿ ಬಂದರೆ ನಾವು ಎಲ್ಲದನ್ನು ಮಾಡಿ ಏನಾದರೂ ಮೆದುಳಿನ ಸೋಂಕು ಇದೆಯಾ ಅಂತ ನಾವು ನೋಡಬೇಕಾಗ್ತದೆ. ಅಂದರೆ ಅಷ್ಟು ಕಡಿಮೆ ಅಂಶ ಇರುವುದರಿಂದ ಎಲ್ಲ ಮಕ್ಕಳಿಗೂ ನಾವು ಆ ಟೆಸ್ಟ್ಗಳಿಂದ ಅವ್ರನ್ನ ಅಳವಡಿಸ್ತೇವೆ. ಸೊ 4% ಮಕ್ಕಳಿಗೆ 6 ತಿಂಗಳು ಒಳಗಡೆ ಆಗ್ಬೋದು. 18 ತಿಂಗಳಿಂದ 2 ವರ್ಷ ಸುಮಾರು 60ರಿಂದ 70% ಮಕ್ಕಳು ಅದೇ ಏಜ್ ಗ್ರೂಪಲ್ಲೇ ಫೆಬ್ರೈಲ್ ಫಿಟ್ಸ್ ಆಗುತ್ತೆ. ಹಾಗಾದರೆ ಇನ್ನು 4 ವರ್ಷದ ಮೇಲೂ ಫೆಬ್ರೈಲ್ ಫಿಟ್ಸ್ ಆಗುತ್ತೆ. ಆದರೆ ಅದು 6 to 10%. ಅಂದರೆ 100 ಜನದಲ್ಲಿ 6ರಿಂದ 10 ಮಕ್ಕಳಿಗೆ, ಈವನ್ 4 ವರ್ಷದ ಮೇಲೂ ಕೂಡ ಆಗ್ಬೋದು. ಅದೇ ರೀತಿ 6 ವರ್ಷ ಅಷ್ಟೇನ ಆಗೋದು. ಇವಾಗ ಪೋಷಕರು ಕೇಳ್ತಾರೆ, ಇದೇ ಕ್ವೆಶನ್ಸನ್ನೇ ನಾವು ಡೈಲಿ OPDನಲ್ಲಿ ಕೂಡ ಕೇಳ್ತೇವೆ. ಮೇಡಮ್, ಈಗ ನೀವು 4 ವರ್ಷಕ್ಕೆ ಬರಲ್ಲ, ಮುಗಿದೋಯ್ತು 6 ವರ್ಷದವರೆಗೂ ಅಂತ ಹೇಳಿದ್ರಿ, ಈಗ 7 ವರ್ಷ ಇದೆ, ಜ್ವರ ಬಂತು, ಈಗ ಮತ್ತೆ ಬಂದಿದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನು ಅರ್ಥ ಅಂದರೆ ನಾವು ಹೇಳಿರೋ ರೀತಿನೇ ವೈದ್ಯಕೀಯದಲ್ಲಿ ನಾವು ಇದು ಕೊನೆ ಲೈನ್ ಅಂತ ಹೇಳೋದು ತುಂಬ ಕಷ್ಟ. 1 or 2% ಆಫ್ ಕೇಸಸ್ ಅಪ್ ಟು 10 ವರ್ಷದವರೆಗೂ ಕೂಡ ಫೆಬ್ರೈಲ್ ಸೀಜರ್ಸ್ ಬರುತ್ತೆ. ಸೊ ನಾವು ಅವಾಗ ಅವ್ರದ್ದು ಹಿಸ್ಟ್ರಿ ಏನು, ನೀವು ಯಾವ ರೀತಿ ಫಿಟ್ಸ್ ಬಂತು ಅಂತ ಹೇಳ್ತಿರೋ ಅದ್ರ ಮೇಲೆ, ಆಮೇಲೆ ರಕ್ತ ಪರೀಕ್ಷೆ ಮೇಲೆ, ಆಮೇಲೆ ಬೆನ್ನಿನ ನೀರು ತೆಗೆದು ಅಂದರೆ CSF ಲಂಬಾರ್ ಪಂಕ್ಚರ್ ಅಂತ ಹೇಳ್ತೇವೆ, ಅದನ್ನು ಮಾಡಿ ಆಮೇಲೆ ಇನ್ನಷ್ಟು ಟೆಸ್ಟ್ಗಳನ್ನೆಲ್ಲ ಮಾಡಿ ಎಲ್ಲ ನಾರ್ಮಲ್ ಇದ್ದಾಗ ನಾವು ಅಗೇನ್ ಅದನ್ನು ಫೆಬ್ರೈಲ್ ಸೀಜರ್ಸ್ ಪ್ಲಸ್ ಅಂತ ಹೇಳ್ತೇವೆ. ಇದ್ರದ್ದು ವೈಶಿಷ್ಟ್ಯ ಅಂದರೆ ಇದ್ರದ್ದು ಈ ಕಾಯಿಲೆದು ಇಷ್ಟು ಜಾಸ್ತಿ ಇದೆ. ಅಂದರೆ ನಾವೇನು ಸಾಮಾನ್ಯವಾಗಿ ಕಾಣ್ಕೊತೀವೋ ಅದೇ ರೀತಿಯಾಗಿ 10 ವರ್ಷದಲ್ಲೂ ಕೂಡ ವೆರಿ ಮಿನಿಮಮ್ ಪರ್ಸೆಂಟೇಜ್, ಅಂದರೆ ಒಂದು ಅರೌಂಡ್ 6 to 10%, ಮೋರ್ ದೆನ್ 4 ಇಯರ್ಸ್ ಕೂಡ, ಅಂದರೆ 4 ವರ್ಷದ ಮೇಲೂ ಕೂಡ ಆಗ್ಬೋದು. ಇನ್ನು ಫೆಬ್ರೈಲ್ ಫಿಟ್ಸ್ದು ವಿಧಗಳು ಅಂತ ಕೇಳಿದರೆ ನಾವು ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಮತ್ತು ಕಾಂಪ್ಲೆಕ್ಸ್ ಫೆಬ್ರೈಲ್ ಫಿಟ್ಸ್ ಅಂತ ಹೇಳ್ತೇವೆ. ಸಿಂಪಲ್ ಅಂದರೆ ಏನು ಅಂದರೆ 2 ಕೈಗಳು 2 ಕಾಲುಗಳನ್ನು ಅದು ಒಳಗೊಂಡಾಗ, ಅಥವಾ 2 ಕಣ್ಣುಗಳು ಮೇಲೆ ಹೋಗಿ ಜನರಲೈಸ್ಡ್ ಅಂತ ಹೇಳ್ತೇವೆ, ಅಂದರೆ ಪೂರ್ತಿ ಬಾಡಿ ಇನ್ವಾಲ್ವ್ ಆದಾಗ ನಾವು ಅದನ್ನು ಸಿಂಪಲ್ ಫೆಬ್ರೈಲ್ ಸೀಜರ್ಸ್. ಆಮೇಲೆ ಅದರದ್ದು ಕಾಲಾವಧಿ ಎಷ್ಟಿರುತ್ತೆ, ಫೆಬ್ರೈಲ್ ಫಿಟ್ದು ಕಾಲಾವಧಿ ಬರೀ 15 ನಿಮಿಷಗಿನ ಒಳಗಡೆ ಇರುತ್ತೆ, 15 ನಿಮಿಷಗಿನ ಜಾಸ್ತಿ ಹೋಗೋದಿಲ್ಲ. ಆಮೇಲೆ ಸಾಮಾನ್ಯವಾಗಿ ಅದು ಒಂದು 4ರಿಂದ 5 ನಿಮಿಷ ಅಷ್ಟೇ ಇರುತ್ತೆ. ಅದಾದಮೇಲೆ ಸ್ವಲ್ಪ ಮಗು ಡಲ್ ಆಗುತ್ತೆ, ನಿಮ್ಮದು ಯಾವುದೇ ಮಾತುಗಳಿಗೆ ಸ್ಪಂದಿಸೋದಿಲ್ಲ, ಅಥವಾ ನಿದ್ದೆ ಹೋಗಿಬಿಡುತ್ತೆ. ಈ ರೀತಿಯಾದ, ಅಂದರೆ ನಾವು ಕೇಳಬೇಕಾದ್ರೆ ಮಗು ಎಷ್ಟೊತ್ತಿತ್ತು ಅಂದರೆ ಒಬ್ಬೊಬ್ಬರು ಅರ್ಧ ಗಂಟೆ ಅಂತಾರೆ, ಅಂದರೆ ಅದು ಮಗು ಮಲ್ಕೊಂಡಿರೋ ಟೈಮ್ ಕೂಡ ಹೇಳಿರ್ತಾರೆ. ಬಟ್ ಅದು ಫಿಟ್ಸ್ ಅಲ್ಲ, ಅದು ಫಿಟ್ಸ್ ಹೋಗಿದ ಮೇಲೆ ಮಗು ಮಲ್ಕೊಳ್ಳೋದು ಅಥವಾ ಡಲ್ ಆಗೋದು ಇರುತ್ತೆ. ಸೊ ಏನು ಮಗು ಕಣ್ಣು ಮೇಲೆ ಮಾಡಿ ಕೈ ಜಟ್ಟಿಸುತ್ತಲ್ಲ, ಅದು ಫಿಟ್ಸದು ಅವಧಿನ ನಾವು ತಗೋಬೇಕಾಗತ್ತೆ. ಅದೇ ರೀತಿ ಒಂದು ದಿನದಲ್ಲಿ ಒಂದೇ ಟೈಮ್ ಆದರೆ ಅದು ಸಿಂಪಲ್. ಮತ್ತು ರಿಪೀಟ್ ಆಗಿ, ಈಗ ಬೆಳಗ್ಗೆ ಆಯಿತು ಮತ್ತು ಸಾಯಂಕಾಲ ಆಯಿತು, ಒಂದೇ ದಿವಸದಲ್ಲೇ 2 ಸರ್ತಿಗಿಂತ ಜಾಸ್ತಿ ಆಯಿತು ಅಂದರೆ ಅದನ್ನು ನಾವು ಮತ್ತೆ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೇವೆ. ಮತ್ತು ಕಾಲಾವಧಿ 15 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಮತ್ತೆ ನಾವು ಅದನ್ನು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಹೇಳ್ತೇವೆ. ಅಥವಾ ಅದು ಒಂದೇ ಕಡೆ ಭಾಗ ಇನ್ವಾಲ್ವ್ ಆದರೆ, ಅಂದರೆ ಬರೀ ಬಲಗಡೆ ಆಯಿತು, ಬರೀ ಬಲಗಡೆ ನೋಡ್ತಾ ಇತ್ತು, ಬಲಗಡೆ ಕೈ ಮಾತ್ರ ಶೇಕಿಂಗ್ ಇತ್ತು ಅಂತ ಪೇರೆಂಟ್ಸ್ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಅದು ಫೋಕಲ್ ಕಾಂಪೊನೆಂಟ್ ಅಂತ ಹೇಳ್ತೇವೆ, ಅಂದರೆ ಒಂದು ಭಾಗಕ್ಕೆ ಸೀಮಿತವಾಗಿರೋ ಅಂಥ ಫೆಬ್ರೈಲ್ ಫಿಟ್ ಅಂತ. ಇನ್ನೊಂದು ವಿಧ ಏನು ಅಂದರೆ ಇದನ್ನು ಕೂಡ ನಾವು ನೋಡ್ತೇವೆ, ಬಟ್ ಅಷ್ಟು ಸಾಮಾನ್ಯ ಅಲ್ಲ.
ಫೆಬ್ರೈಲ್ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂದರೆ ಇದು ಒಂದು 30 ನಿಮಿಷ ಆದರೂ ಕೂಡ ಜ್ವರ ಬಂದಾಗ ಫಿಟ್ಸ್ ಕಂಟ್ರೋಲ್ ಆಗದೆ ಇರೋದಕ್ಕೆ ನಾವು ಫೆಬ್ರೈಲ್ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತೇವೆ. ಈ ರೀತಿಯಾದ ಕಾರಣ ಬಂದಾಗ ನಾವು ICUನಲ್ಲಿ ಅಡ್ಮಿಟ್ ಮಾಡಿ ಅದಕ್ಕೆ ಬೇರೆ ಇನ್ನಷ್ಟು ಥರದ ಟೆಸ್ಟ್ಗಳನ್ನು ಎಲ್ಲ ಮಾಡ್ತೇವೆ. ಸೊ ನಾವಿವಾಗ ಪಾಪು ಬಂದಿದೆ, ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಅಂತ ಡಯಾಗ್ನೋಸ್ ಮಾಡಿದ್ದೀವಿ ಅಂದಾಗ ನೆಕ್ಸ್ಟ್ ಏನು ಅಂದರೆ ನಾವು ಆ ಮಗುಗೆ ಜ್ವರದ ಕೇರ್ ಮತ್ತು ಪೋಷಕರಲ್ಲಿ ಅವರಿಗೆ ಯಾವ ರೀತಿ ಕನ್ಸೋಲ್ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಟೆಸ್ಟ್ಗಳಾಗಲಿ, MRI ಸ್ಕ್ಯಾನ್ ಆಗಲಿ, ಅವರಿಗೆ ಲಂಬಾರ್ ಪಂಕ್ಚರ್ ಆಗಲಿ ಆ ಥರ ಮತ್ತು EEG ಆಗಲಿ ಯಾವುದೂ ಬೇಕಾಗಲ್ಲ. ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಅಂದಾಗ ಅದೇ ತುಂಬ ಸಾಮಾನ್ಯವಾದದ್ದು. ಅದಕ್ಕೆ ನಾವು ಯಾವುದೇ ಟೆಸ್ಟ್ಗಳನ್ನು ಹೇಳೋದಿಲ್ಲ. ಇನ್ನು ಸಾಮಾನ್ಯವಾಗಿ ಕೇಳೋ ಅಂಥದ್ದು ಪೋಷಕರ ಪ್ರಶ್ನೆಗಳು, ನಮ್ಮ ಮಗು ಈಗ 2 ವರ್ಷ ಮತ್ತೆ ಬರೋವಂಥ ಚಾನ್ಸಸ್ ಎಷ್ಟು ಮೇಡಮ್? ಫಸ್ಟ್ ಟೈಮ್ ಫೆಬ್ರೈಲ್ ಫಿಟ್ ಬಂದಿದೆ, ನೆಕ್ಸ್ಟ್ ಟೈಮ್ ಮತ್ತೆ ಬರುತ್ತಾ, ಅದು ಏನು ಚಾನ್ಸಸ್ ಅಂತ ನೀವು ಕೇಳೋದಾದರೆ 18 ತಿಂಗಳು ಒಳಗೆ ನಾನು ಏನು ಹೇಳಿದ್ನೆ, ಸಾಮಾನ್ಯವಾಗಿ ಅದು 1.5 ವರ್ಷದಿಂದ 2 ವರ್ಷದಲ್ಲಿ ಜಾಸ್ತಿ ಬರುತ್ತೆ ಅಂತ. ಅದಕ್ಕಿಂತ ಸಣ್ಣ ವಯಸ್ಸಲ್ಲೇ ಅಂದರೆ 1 ವರ್ಷ ಮಗುವಿನ ಒಳಗಡೆನೆ ಫೆಬ್ರೈಲ್ ಫಿಟ್ಸ್ ಬಂತು ಅಂದರೆ ಅವರಿಗೆ ಚಾನ್ಸಸ್ 50% ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ ಬರಲಿಕ್ಕೆ. ಅದೇ ರೀತಿಯಾಗಿ ಫೀವರ್ ಕಾಲಾವಧಿ, ಜ್ವರದ ಕಾಲಾವಧಿ ಅಂದರೆ ಈಗ ಜ್ವರ ಬಂತು ಇಮಿಡಿಯೇಟ್ಲಿ 10 ನಿಮಿಷದೊಳಗಡೆ ಫಿಟ್ಸ್ ಬಂದುಬಿಡ್ತು, ಆ ಥರ ಮಕ್ಕಳಿಗೂ ಕೂಡ ಮರುಕಳಿಸುವ ಮತ್ತೆ ಜ್ವರ ಬಂದಾಗ ಫೆಬ್ರೈಲ್ ಫಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಜ್ವರ ಬಂದು ಬೆಳಗ್ಗೆ ಜ್ವರ ಬಂದಿತ್ತು, ಆಮೇಲೆ ನೆಕ್ಸ್ಟ್ ರಾತ್ರಿ ಪಾಪು ಫಿಟ್ಸ್ ಬಂದಿದೆ ಅಂದರೆ ಅಂಥವರಲ್ಲಿ ಕಡಿಮೆ, ಅಂದರೆ ಮೆದುಳಿನ ಸ್ವಲ್ಪ ತಡ್ಕೊಳ್ಳೋ ಅಂಥ ಶಕ್ತಿ ಇದೆ ಅಂತ. ಇನ್ನು ಜ್ವರ ಬರ್ತಿದ್ದಂಗೆ ಫಿಟ್ಸ್ ಬರ್ತಾ ಇದೆ ಅಂದರೆ ಮಗುವಿಗೆ ಮೆದುಳಿನ ಶಕ್ತಿ ಅಂದರೆ ಏನು, ಅವರು ಫಿಟ್ಸ್ ತೋರಿಸೋ ಅಂಥದ್ದು ಕಡಿಮೆ ಥ್ರೆಶೋಲ್ಡ್ ಇದೆ ಅಂತ ಅರ್ಥ ಆಗುತ್ತೆ. ಹೈಟ್ ಆಫ್ ಪೀಕ್ ಟೆಂಪ್ರೇಚರ್ ಅಂದರೆ ಎಷ್ಟು ಟೆಂಪ್ರೇಚರ್, ಈಗ 103, 104 ಹೋದ್ಮೇಲೆ ಫಿಟ್ಸ್ ಬಂದರೆ ಅದು ಸಾಮಾನ್ಯ. ಆದರೆ ಇನ್ನು 100 ಡಿಗ್ರಿಯಲ್ಲೇ ಫಿಟ್ಸ್ ಬರ್ತಾ ಇದೆ ಅಂದರೆ ಅಂಥವರು ಸ್ವಲ್ಪ ಜಾಸ್ತಿ ರಿಪೀಟ್ ಮತ್ತೆ ಫೆಬ್ರೈಲ್ ಫಿಟ್ ಆಗೋದ್ರಲ್ಲಿ ಬರ್ತಾರೆ. ಆಮೇಲೆ ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ, ಅವರ ತಂದೆ ತಾಯಿಗಾಗಿರ್ಬೋದು, ಅವ್ರದ್ದು ಇಮಿಡಿಯೇಟ್ ಸಿಬ್ಲಿಂಗ್ಸಿಗಾಗಿರ್ಬೋದು, ಈ ರೀತಿ ಆದಾಗ ಮತ್ತೆ ಮರುಕಳಿಸೋ ಚಾನ್ಸಸ್. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಈ ಅಂಶಗಳನ್ನು ನಾವು ಪೇರೆಂಟ್ಸಿಂದ ಕೇಳಿದಾಗ ನಾವು ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಗುರುಪ್ರಸಾದ್ ಸರ್ ಈಗ ಅಷ್ಟೇ ಹೇಳಿದಂಗೆ ಅದು ಪೇರೆಂಟ್ಸ್ ನೋಡಿದವರಿಗೆ ಮಾತ್ರ ಅದ್ರದ್ದು ಸಂಕಟ ಗೊತ್ತಾಗುತ್ತೆ. ನಾವು ಇಲ್ಲಿ ಮಾತಾಡ್ಬೋದು, ಬಟ್ ಆ ಪೇರೆಂಟ್ಸ್ಗೆ ಆ ಮಗು ಆ ರೀತಿಯಾಗಿ ಫಿಟ್ಸ್ ನೋಡಿದಾಗ ಇಡೀ ಫ್ಯಾಮಿಲಿನೇ ಅವರು ಭಯಾನಕವಾಗಿ ಭಯ ಪಡ್ಕೊಂಡು ಹಾಸ್ಪಿಟ್ಲಿಗೆ ಓಡಿ ಬರ್ತಾರೆ. ಆದ್ರೂ ನಮಗೆ ಏನು ಸಮಾಧಾನ ವಿಷಯ ಅಂದರೆ ಈ ರೀತಿಯ ಫೆಬ್ರೈಲ್ ಫಿಟ್ಟಲ್ಲಿ ಮೆದುಳಿಗೆ ಯಾವುದೇ ಥರದ ಹಾನಿ ಆಗುವುದಿಲ್ಲ. ಮಗು ಬೆಳವಣಿಗೆ ಚೆನ್ನಾಗಿರುತ್ತೆ, ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ಎಲ್ಲ ಮಕ್ಕಳು ಇವರು ಫೆಬ್ರೈಲ್ ಫಿಟ್ಸ್ ಬರೋರು ಮುಂಚೆನೂ ಚೆನ್ನಾಗಿಯೇ ಬೆಳೀತಾ ಇರ್ತಾರೆ. ಅಂಥ ಮಕ್ಕಳಲ್ಲೇ ಫೆಬ್ರೈಲ್ ಫಿಟ್ಸ್ ಬರುತ್ತೆ. ಅವ್ರಿಗೇನು ನ್ಯೂರೋ ಡೆವಲಪ್ಮೆಂಟಲ್ ಅಬ್ನಾರ್ಮಲಿಟಿ ಅನ್ನೋದು ಮುಂಚೆನೇ ಇರೋದಿಲ್ಲ. ಅಂಥವರಲ್ಲಿ ಎಪಿಲೆಪ್ಸಿ ಜಾಸ್ತಿ ಆಗುತ್ತೆ. ಸೊ ಈ ಅಂಶಗಳನ್ನು ಇಟ್ಕೊಂಡು ನಾವು ಅವ್ರ ಹತ್ರ ಕೇಳಬೇಕಾದ್ರೆ ಯಾವಾಗ ಫಸ್ಟ್ ಫಿಟ್ಸ್ ಬಂತು ಅನ್ನೋದನ್ನೆಲ್ಲ ಡಾಕ್ಯುಮೆಂಟ್ ಮಾಡೋದ್ರಿಂದ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬರೋ ಅಂಥದ್ದು ಎಪಿಸೋಡ್ಸಲ್ಲಿ ಅವರು ತುಂಬ ಗಾಬರಿ ಪಡಬಾರ್ದು, ಅವರು ಇದನ್ನು ಶಾಂತವಾಗಿ ತಗೋಬೋದು ಅಂತ ಹೇಳೋಕ್ಕೆ ಅನುಕೂಲ ಆಗುತ್ತೆ ಈ ಪಾಯಿಂಟ್ಸ್ಗಳಿಂದ. ಹಾಗೆ ಕೇಳ್ಬೋದು, ಫೆಬ್ರೈಲ್ ಸೀಜರ್ಸ್ ಬಂದಿರೋರಿಗೆ ಎಪಿಲೆಪ್ಸಿ ಬರ್ತದಾ ಅಂತ. ನಾನು ಹೇಳ್ದಂಗೆ ಈ ವಿಧಗಳಿದ್ದಾವೆ, ಸಿಂಪಲ್ ಫೆಬ್ರೈಲ್ ಸೀಜರ್ಸ್, ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಅಂತ. ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಆದವರಿಗೆ ಎಪಿಲೆಪ್ಸಿ ಬರೋ ಚಾನ್ಸಸ್ ತುಂಬ ಕಡಿಮೆ. ಎಷ್ಟು ಅಂದರೆ 1%, 100ರಲ್ಲಿ ಒಬ್ರಿಗೆ ಮಾತ್ರ ಬರುತ್ತೆ. ಅದು ಜನರಲ್ ಪಾಪ್ಯುಲೇಷನ್ಗೂ ಕೂಡ ಅದೇ ನಂಬರೇ ಹೇಳ್ತೇವೆ. ಅಂದರೆ ಫೆಬ್ರೈಲ್ ಫಿಟ್ಸ್ ಬರದೇ ಇರಲಿ ಬಿಡಲಿ ಎಲ್ಲರಿಗೂ 1% ಚಾನ್ಸ್ ಆಫ್ ಫಿಟ್ಸ್ ಬರೋ ಅಂಥದ್ದು ಸಾಧ್ಯತೆ ಇರುತ್ತೆ. ಇನ್ನು ಮತ್ತೆ ಯಾರಿಗೆ ಬರ್ಬೋದು? ರೆಕರೆಂಟ್ ಫೆಬ್ರೈಲ್ ಸೀಜರ್ಸ್. ಈಗ 6 ತಿಂಗಳಲ್ಲೇ 3 ಸರ್ತಿ ಬಂತು, ಇಲ್ಲ ಅಂದರೆ 1 ವರ್ಷದಲ್ಲೇ 5ರಿಂದ 6 ಟೈಮ್ ಫೆಬ್ರೈಲ್ ಫಿಟ್ಸ್ ಬಂತು ಅಂದರೆ ಅಂಥವರಿಗೆ 4% ಅವರಿಗೆ ಚಾನ್ಸಸ್ ಇರುತ್ತೆ ಎಪಿಲೆಪ್ಸಿ. ಅಂದರೆ ಜ್ವರ ಬರ್ದೇ ಫಿಟ್ಸ್ ಬರೋ ಅಂಥ ಕಾಯಿಲೆ ಮುಂದೆ ಬರೋ ಸಾಧ್ಯತೆಗಳು 4% ಇರುತ್ತೆ. ಅದೇ ರೀತಿ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಅಂದರೆ ಅವ್ರದ್ದು ಕಾಲಾವಧಿ, ಫೆಬ್ರೈಲ್ ಫಿಟ್ದು ಕಾಲಾವಧಿ 15 ನಿಮಿಷಕ್ಕಿಂತ ಜಾಸ್ತಿ ಆಯಿತು ಅಥವಾ ಒಂದೇ ಕಡೆ ಭಾಗನ ಇನ್ವಾಲ್ವ್ ಆಯಿತು ಅಂದರೆ ಅವರಿಗೂ ಕೂಡ
ಈಗ ಒಂದೇ ಕಡೆ ಭಾಗ ಇನ್ವಾಲ್ವ್ ಆದರೆ 29-30% ಅವರಿಗೆ ಎಪಿಲೆಪ್ಸಿ ಬರೋ ಅಂಥದ್ದು ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಎಪಿಲೆಪ್ಸಿ ಕೇಳಬೇಕು. ಯಾರಾದರೂ ಫಿಟ್ಸ್ಗೆ ಅಂತ ಕ್ರಮೇಣವಾಗಿ ದೀರ್ಘಕಾಲೀನದಿಂದ ಗುಳಿಗೆ ತಗೋತಾ ಇದ್ದಾರಾ ಅಂತ ಕೇಳೋದ್ರಿಂದ ಅದರಿಂದನೂ ನಮಗೆ ಗೊತ್ತಾಗುತ್ತೆ ಅವ್ರ ಫ್ಯಾಮಿಲಿಯಲ್ಲಿ ಎಪಿಲೆಪ್ಸಿ ಅನ್ನೋದು ಹಿಸ್ಟ್ರಿ ಇದೆ. ಸೊ ನಾವು ಆ ಮಗುನ ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗೋದು ಅನ್ನೋದು ಈ ವಿಷಯಗಳಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂದರೆ ಇದಕ್ಕೆ ಹೆಚ್ಚು ಪರೀಕ್ಷೆಗಳು ಏನೂ ಇಲ್ಲ. ನೀವು ಯಾವ ರೀತಿ ನಾವು ಹಿಸ್ಟ್ರಿ ತೊಗೋತೀವಿ, ಮಗು ಬಂದಾಗಿಂದ ಹಾಸ್ಪಿಟ್ಲಿಗೆ ಬರೋವರೆಗೂ ಏನೇನು ಈವೆಂಟ್ಸ್ ಆಯಿತು ಅದಕ್ಕೆ ನಾವು ಸೀಜರ್ ಸೀಮಿಯಾಲಜಿ ಅಂತ ಹೇಳ್ತೇವೆ. ಈಗ ಪೇರೆಂಟ್ಸ್ ಗಾಬರಿಯಲ್ಲಿ ನಾವೇನು ನೋಡಲಿಲ್ಲ ಮೇಡಮ್ ಪ್ರಜ್ಞೆ ಹೋಯಿತು ಅಂತ ಹೇಳ್ತಾರೆ, ಬಟ್ ಅದು ನಮ್ಗೆ ಅರ್ಥ ಆಗುತ್ತೆ. ಆ ಟೈಮಲ್ಲಿ ಗಾಬರಿ ಇರುತ್ತೆ, ಆದರೂ ಕೂಡ ಮಗು ಯಾವ ರೀತಿ ಮಾಡ್ತು ಅನ್ನೋದ್ರ ಮೇಲೇ ಕೂಡ ನಾವು ಡಯಾಗ್ನೋಸ್ ಮಾಡೋದು ಫೆಬ್ರೈಲ್ ಸೀಜರ್ಸ್ನ. ಮತ್ತು ಆ ಮಗುನ ಎಕ್ಸಾಮಿನೇಷನ್ ಪರೀಕ್ಷೆ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಅದು ಮೆದುಳಿನ ಸೋಂಕಿಂದ ಆಗಿದೆಯಾ, ಮತ್ತು ಮೆದುಳಿನ ಜ್ವರದಿಂದನೂ ಫಿಟ್ಸ್ ಬಂದಿರ್ಬೋದು. ಜ್ವರ ಬಂದು ಅದು ಬಂದರೆ ಮತ್ತೆ ನಾವು ಅದನ್ನು ಫೆಬ್ರೈಲ್ ಫಿಟ್ಸ್ ಅಂತ ಹೇಳೋದಿಲ್ಲ, ಅದು ಬೇರೆಯೇ ಆಗುತ್ತೆ. ಸೊ ನಾವು ಎಕ್ಸಾಮಿನ್ ಮಾಡಿದಾಗ ನಮಗೆ ಅದು ಮೆದುಳು ಸೋಂಕ ಅಥವಾ ಏನು ಫೆಬ್ರೈಲ್ ಫಿಟ್ಟಾ ಅನ್ನೋದು ತಿಳಿತಾ ಹೋಗುತ್ತೆ. ಈಗ ಅಷ್ಟೇ ನಾನು ರಿಸ್ಕ್ ಫ್ಯಾಕ್ಟರ್ಸು ಮತ್ತೆ ಬರಲಿಕ್ಕೆ ಅಥವಾ ಎಪಿಲೆಪ್ಸಿ ಬರಲಿಕ್ಕೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳಿದೆ, ಅದನ್ನೆಲ್ಲ ನಾವು ಹಿಸ್ಟ್ರಿಯಲ್ಲಿ ತೊಗೋಬೇಕಾಗತ್ತೆ. ಅಂದರೆ ಒಂದು ಮಗು ಅಡ್ಮಿಟ್ ಆಯಿತು ಅಂದರೆ ಯಾವಾಗ ಜ್ವರ ಬಂದು ಎಷ್ಟೊತ್ತಾದಮೇಲೆ ಫಿಟ್ಸ್ ಬಂತು, ಎಷ್ಟು ಟೆಂಪ್ರೇಚರ್ ಅವ್ರು ಏನಾದರೂ ಟೆಂಪ್ರೇಚರ್ ರೆಕಾರ್ಡ್ ಮಾಡಿದರೆ ಎಷ್ಟು ಟೆಂಪ್ರೇಚರ್ ಇತ್ತು, ಫಸ್ಟ್ ಜ್ವರ ನೋಡ್ಕೊಂಡ್ರ ಅಥವಾ ಫಿಟ್ಸ್ ನೋಡ್ಕೊಂಡ್ರ, ಈ ಎಲ್ಲ ಕ್ವೆಶನ್ಗಳನ್ನು ನಾವು ಕೇಳಬೇಕಾಗ್ತದೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಜ್ವರ ಬಂದಿರೋದೇ ಗೊತ್ತಿರಲ್ಲ, ಆದರೆ ಫಸ್ಟ್ ಫಿಟ್ಸ್ ಬಂದುಬಿಡುತ್ತೆ, ಇನ್ನು ದಾರಿಯಲ್ಲಿ ಬರ್ತಿದ್ದಂಗೆ ಮೈ ಬಿಸಿ ಇರುತ್ತೆ. ಈ ರೀತಿಯಾಗೂ ಕೂಡ ಫೆಬ್ರೈಲ್ ಫಿಟ್ಸ್ ಬರ್ಬೋದು. ಅಂದರೆ ಒಳ ಜ್ವರ ಇದ್ದಾಗನೇ ಇಮಿಡಿಯೇಟಾಗಿ ಫಸ್ಟು ಕಣ್ ತಿರುವಿ ಕೈಕಾಲು ಶೇಕ್ ಮಾಡಿದಾಗ ನಮಗೆ ಫಿಟ್ಸ್ ಅಂತ ಗೊತ್ತಾಗುತ್ತೆ, ಆಮೇಲೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಅದು ಕೂಡ ಫೆಬ್ರೈಲ್ ಫಿಟ್ನ ಲಕ್ಷಣ ಒಂದು ಥರದ್ದು. ಹಾಗೆ ಲಂಬರ್ ಪಂಕ್ಚರು ಆಗಲಿ, ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ ಆಗಲಿ, ಬ್ಲಡ್ ಸ್ಟಡೀಸ್, ಇದೆಲ್ಲದನ್ನು ನಾವು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಅಥವಾ ಫೆಬ್ರೈಲ್ ಸ್ಟೇಟಸ್ ಎಪಿಲೆಪ್ಟಿಕಸ್ ಏನು ಸಾಮಾನ್ಯವಾಗಿ ಕಾಣಲಿಲ್ಲದಕ್ಕಿಂತ ವಿಶೇಷವಾಗಿ ಏನು ಕಾಣಿಸ್ತಾವಲ್ಲ ಅಂಥದಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಟ್ಟಿರ್ತೇವೆ. ಇದು ಈ ಫೋಟೋ ನಿಮಗೆ ನಮ್ಮದು ಬಾಪೂಜಿ ಆರೋಗ್ಯ ಸಂಸ್ಥೆಯಲ್ಲಿ ರೂಮ್ ನಂಬರ್ 10ರಲ್ಲಿ ನಾವು EEG ಮಾಡ್ತಾ ಇರೋವಂಥ ಒಂದು ಫೋಟೋ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಮಗುಗೆ ನಾವು ಎಲೆಕ್ಟ್ರೋಡ್ಸ್ ಅಂಟಿಸ್ಬಿಟ್ಟು ಆ ಮಗುದು ಮೆದುಳಿನ ಚಟುವಟಿಕೆ ಅಥವಾ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂದರೆ ಏನೇನು ಆ್ಯಕ್ಟಿವಿಟಿ, ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಬರ್ತಾ ಇರುತ್ತೆ ಅಂತ ನೋಡ್ತೇವೆ. ನಾವು ಈ ಟೆಸ್ಟನ್ನು ಅದೇ ರೀತಿ ಪದೇ ಪದೇ ಬರುವಂಥ ಫೆಬ್ರೈಲ್ ಸೀಜರ್ಸ್ ಅಥವಾ ಮೇನ್ಲಿ ಜ್ವರ ಇಲ್ಲದೇ ಬರ್ತಕ್ಕಂಥವ್ರಿಗೆ ಅಥವಾ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಪದೇ ಪದೇ 15 ನಿಮಿಷಕ್ಕಿಂತ ಜಾಸ್ತಿ ಬರ್ತಾ ಇರೋ ಇಂಥದಕ್ಕೆ ಸೀಮಿತವಾಗಿ ಈ ಟೆಸ್ಟನ್ನ ಮಾಡ್ತೇವೆ. ಈಗ ನೀವು ಪೋಷಕರು ತಿಳ್ಕೊಳ್ಬೇಕಾಗಿರೋ ಅಂಥ ಒಂದು ಮುಖ್ಯ ಅಂಶ, ಆಗ ಆ ಫಿಟ್ಸ್ ಬಂದಾಗ ಏನು ಮಾಡಬೇಕು ನೀವು. ಫಿಟ್ಸ್ ಬಂದಾಗ ಫಸ್ಟ್ ಥಿಂಗು ಗಾಬರಿ ಆಗಬಾರ್ದು, ಮಗುವನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಬೇಕು. ಈಗ ಮಗು ನೆಲದ ಮೇಲೆ ಇದೆ, ಏನು ಸುತ್ತಮುತ್ತ ಅಡ್ಡಿ ಶಾರ್ಪ್ ಆಬ್ಜೆಕ್ಟ್ಸ್ ಆಗಲಿ ಅಥವಾ ಏನು ಫರ್ನಿಚರ್ಸ್ ಏನು ಇಲ್ಲ, ಮಗು ತಗುಲ್ಸ್ಕೊಳ್ಳುತ್ತೆ ಆ ಥರ ಏನು ಇಲ್ಲ ಅಂದರೆ ನೆಲದ ಮೇಲೇ ಇಟ್ಟು ಮಗುನ ಕೇರ್ ಮಾಡ್ಬೋದು. ನೀವು ಶಾಂತವಾಗಿ ಮಗುವಿನ ಪಕ್ಕದಲ್ಲೇ ಕೂತ್ಕೊಂಡು ಒಂದು ಸೈಡಿಗೆ ಮಲಗಿಸ್ಬೇಕು, ಎಡಗಡೆ ಮಲಗಿಸ್ಬೇಕು. ಯಾಕೆ ಅಂದರೆ ಮಗು ತನ್ನ ಏನು ಉಗುಳನ್ನು ತಾನೇ ನುಂಗ್ಲಿಲ್ಲೋ ಥರ ಅದೆಲ್ಲ ಬಾಯಿಂದ ಹೊರಗಡೆ ಬೀಳೋ ಥರ ಎಡಬದಿಗೆ ಪಾಪನ ಮಲಗಿಸ್ಬಿಟ್ಟು ಏನು ಮಾಡಬಾರ್ದು, ಮಗುವಿನ ಪಕ್ಕದಲ್ಲಿ ಅದನ್ನು ನೋಡ್ತಾ ಇರಬೇಕು. ಅದನ್ನು ಗಟ್ಟಿಯಾಗಿ ನೀವೇ ತಡೆಗಟ್ಟೋದನ್ನು ಮಾಡಬಾರ್ದು, ಏಕೆಂದರೆ ಅದು ಕಾಂಟ್ರಾಕ್ಷನ್ಸು, ಮಸಲ್ದು ಕಾಂಟ್ರಾಕ್ಷನ್ಸ್ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ತಡೆಗಟ್ಟಿದರೆ ಮಗುಗೆ ಜಾಸ್ತಿ ಇಂಜುರಿ, ಏನೋ ಅಪಾಯ ಆಗೋದೇ ಜಾಸ್ತಿ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ ನಾವು ಸಾಮಾನ್ಯವಾಗಿ ನೋಡೋದು, ನಾವು ಪೆನ್ಸಿಲ್ ಇಟ್ಟೆ, ನನ್ನ ಬಾಯಲ್ಲಿ ಬೆರಳಿಟ್ಟೆ, ಇನ್ನೇನೋ ರಬ್ಬರ್ ಇಟ್ಟೆ, ಈ ರೀತಿಯಾದ ಎಲ್ಲ ಕೇಸ್ಗಳನ್ನು ನಾವು ನೋಡ್ತಾ ಇರ್ತೇವೆ. ಆ ಟೈಮಲ್ಲಿ ಮಗುವಿಗೆ ಕಾನ್ಷಿಯಸ್ನೆಸ್ ಇರೋದಿಲ್ಲ, ಅಂದರೆ ಅಷ್ಟು ಪ್ರಜ್ಞೆ ಇರೋದಿಲ್ಲ, ಅವರಿಗೆ ನುಂಗಕ್ಕೂ ಕೂಡ ಏನೂ ಗೊತ್ತಾಗ್ತಿರಲ್ಲ. ಸೊ ನೀವು ಬಾಯಲ್ಲಿ ಏನಾದರೂ ಕೊಟ್ಟರೆ ಅದು ಸೀದಾ ಲಂಗ್ಸಿಗೆ ಹೋಗಿ ಪ್ರಾಬ್ಲಮ್ ಆಗೋವಂಥದ್ದು, ಜೀವಕ್ಕೆ ಪ್ರಾಬ್ಲಮ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣ ಫೆಬ್ರೈಲ್ ಫಿಟ್ ಬರಬೇಕಾದ್ರೆ ಬಾಯಲ್ಲಿ ಏನೂ ಹಾಕಬಾರ್ದು, ನೀರು ಹಾಕಬಾರ್ದು, ಡಾಕ್ಟ್ರ್ ಕೊಟ್ಟಿರೋ ಮೆಡಿಸಿನ್ನೂ ಹಾಕಬಾರ್ದು, ಏನೂ ಹಾಕಬಾರ್ದು. ಮಗು ಒಂದು ಪ್ರಜ್ಞೆ ಬಂದ ಮೇಲೇ ಕೂಡ ಅದನ್ನು ಮಾಡಬೇಕು. ಆಮೇಲೆ ಟೈಟ್ ಬಟ್ಟೆ ಏನಾದರೂ ಹಾಕಿದರೆ ಅದನ್ನೆಲ್ಲ ಲೂಸ್ ಮಾಡಬೇಕು. ಆಮೇಲೆ ಮಗುನ ಗಾಳಿ ಆಡೋ ಕಡೆ, ಚೆನ್ನಾಗಿ ಗಾಳಿ ಆಡೋ ಕಡೆ ಮಗುನ ಇಡಬೇಕು. ಸಾಧ್ಯ ಆದರೆ ಟೈಮ್ ರೆಕಾರ್ಡ್ ಮಾಡಬೇಕು, ಬಟ್ ಆ ಟೈಮಲ್ಲಿ ಆಗಲ್ಲ. ಬಟ್ ಯಾಕೆಂದರೆ ಎಷ್ಟೊತ್ತಿತ್ತು ಅನ್ನೋದನ್ನು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ.
ಆದರೆ ಇನ್ನೊಬ್ಬರು ಟೈಮ್ ಎಷ್ಟೊತ್ತಿತ್ತು ಅಂದಾಜು ಅನ್ನೋದನ್ನು ನೋಡ್ಕೋಬೇಕು. ಏನು ಮಾಡಬಾರ್ದು ಅನ್ನೋದು ಈ ಚಿತ್ರದಲ್ಲಿದೆ. ನೀವೇನು ತಿನ್ನಿಸ್ಬಾರ್ದು, ಮಗುಗೇನು ಬಾಯಲ್ಲಿ ಹಾಕಬಾರ್ದು, ಅದನ್ನು ಗಟ್ಟಿಯಾಗಿ ಇಡಬಾರ್ದು, ಒಂದೇ ಸೈಡಿಗೆ ಮಲಗಿಸಿ ಮಗು ಜೊತೆ ಇರಬೇಕು. ಹಾಗೆ ಯಾವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಥವಾ ಮನೆಯಲ್ಲೇ ಇದ್ದರೆ ನಡೆಯುತ್ತಾ ಅಂತ ಕೇಳಿದರೆ, ಸಾಮಾನ್ಯವಾಗಿ ಒಂದು 3 ರಿಂದ 4 ನಿಮಿಷದೊಳಗೆ ಫಿಟ್ಸ್ ಕಂಟ್ರೋಲ್ ಆಗಿ ಮಗು ನಿದ್ದೆ ಹೋಗುತ್ತೆ ಅಥವಾ ಡಲ್ ಆಗುತ್ತೆ. ನೀವು ಅದು ಏನು ಮೆಡಿಸಿನ್ ಕೊಡ್ದೇ ಕಡಿಮೆ ಆಗುತ್ತೆ. ಬಟ್ ಏನಾದರೂ ಅದು ತುಂಬ ಮಗು ಜಾಸ್ತಿ ಹೊತ್ತಾದರೂ ಬರಲೇ ಇಲ್ಲ, 15 ನಿಮಿಷಕ್ಕಿಂತ ಜಾಸ್ತಿ ಫಿಟ್ಸ್ ಬರ್ತಾ ಇದೆ, ಇನ್ನೂ ಮಗು ಸುಸ್ತಿಂದ ಹೊರಗೆ ಬಂದಿಲ್ಲ, ನಾರ್ಮಲ್ ಆಗಿಲ್ಲ ಅನ್ನೋ ಟೈಮಲ್ಲಿ ನೀವು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಬರಬೇಕಾಗ್ತದೆ. ಈಗ ಇಲ್ಲಿ ಪೋಷಕರಿದ್ದಾರೆ, ಇನ್ನೂ ಸುಮಾರು ತಪ್ಪು ಕಲ್ಪನೆಗಳಿದ್ದಾವೆ. ಫಿಟ್ಸ್ ಬಂದಾಗ ಕಬ್ಬಣ ಕೊಡೋದು ಅಥವಾ ಇನ್ನೂ ಚಪ್ಪಲಿ ಈರುಳ್ಳಿ ವಾಸನೆ ತೋರಿಸೋದು, ಇನ್ನೂ ತುಂಬ ಮಗು ಮೇಲೆ ಚುಟಿಕೆ ಹಾಕೋದು, ಬಳೆಗೊರ್ಪೆಯಿಂದ, ಇವೆಲ್ಲವೂ ತಪ್ಪು ಕಲ್ಪನೆಗಳಿದ್ದಾವೆ. ಬಟ್ ಅದರಿಂದ ಯಾವ ಮಕ್ಕಳಿಗೂ ಅದರಿಂದ ಇನ್ನೂ ನೋವಾಗುತ್ತೆ. ನೀವು ಆಲ್ರೆಡಿ ಪಾಪುಗೆ ಸುಸ್ತಾಗಿರುತ್ತೆ, ನೀವು ಚುಟಿಕೆ ಎಲ್ಲ ಹಾಕಿದರೆ ಅದು ಮಗು ಚೇತರಿಸ್ಕೊಂಡ್ಮೇಲೆ ಅದರಿಂದ ನೋವಿರುತ್ತೆ. ಸೊ ಅದು ಯಾವ ತಪ್ಪು ಕಲ್ಪನೆಗಳು, ನೀವು ಕಬ್ಬಣ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ, ಏಕೆಂದರೆ ಅದು ಮೆದುಳಿಂದ ಬರ್ತಕ್ಕಂಥದ್ದು. ನೀವು ಕೈಯಲ್ಲಿ ಕಬ್ಬಣ ಕೊಡೋದ್ರಿಂದ ಅದು ಒಂದು ತಪ್ಪು ಕಲ್ಪನೆ. ಸೊ 5 ನಿಮಿಷಕ್ಕಿಂತ ಜಾಸ್ತಿ ಅಥವಾ 24 ಗಂಟೆ ಒಳಗಡೆ ಪದೇ ಪದೇ ಫಿಟ್ಸ್ ಬಂದಾಗ, ಆಮೇಲೆ ಸಂಪೂರ್ಣವಾಗಿ ಎಚ್ಚರಗೊಳ್ಳಿಲ್ಲ ಅಂದರೆ, ಆಮೇಲೆ 1 ವರ್ಷಕ್ಕಿಂತ ಒಳಗಡೆ ಫೆಬ್ರೈಲ್ ಫಿಟ್ಸ್ ಬಂತು ಅಂದ್ರೂ ಆಸ್ಪತ್ರೆಗೆ ಇಮಿಡಿಯೇಟಾಗಿ ಕರ್ಕೊಂಡು ಬರಬೇಕು. ಯಾಕೆಂದರೆ ಅದು ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ನಾವು ಬೇರೆ ಏನಾದರೂ, ಈ ಸಣ್ಣ ಮಕ್ಕಳು ಸೋಂಕು ಏನಾದರೂ ಮೆದುಳು ಸೋಂಕು ಆದರೆ ಅಷ್ಟೊಂದು ದೊಡ್ಡ ಮಕ್ಕಳು ಥರ ಸಿಂಪ್ಟಮ್ಸ್ ಲಕ್ಷಣಗಳನ್ನು ತೋರಿಸೋದಿಲ್ಲ ಅವರು. ಹಾಗಾಗಿ 1 ವರ್ಷದ ಒಳಗಡೆ ಬಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಬರಬೇಕು. ಈಗ ಟ್ರೀಟ್ಮೆಂಟ್ ಏನು ಇದಕ್ಕೆ ಅಂದರೆ, ಫಸ್ಟ್ ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ಅಂತ ಔಷಧಿ ಕೊಟ್ಟಿರ್ತಾರೆ ಡಾಕ್ಟ್ರು ನಿಮಗೆ, ಅದನ್ನು ಹಾಕಬೇಕು. ಜ್ವರ ಇಮಿಡಿಯೇಟಾಗಿ ನೀವು ನೋಡಿದ ತಕ್ಷಣವೇ ಮಗುವಿಗೆ ಪ್ಯಾರಾಸಿಟಮಾಲ್ ಸಿರಪ್ ಅಥವಾ ಗುಳಿಗೆ ಏನು ಕೊಟ್ಟಿರ್ತಾರೋ ಅದನ್ನು ಹಾಕಿ ಮಗು ಆ ಜ್ವರದ ತಾಪದಿಂದ ಹೊರಗೆ ಬರೋ ಥರ ನೋಡ್ಕೋಬೇಕು. ಆಮೇಲೆ ಚೆನ್ನಾಗಿದ್ದಾಗ ಹೈಡ್ರೇಷನ್ ಅಂದರೆ ನೀರು ಜಾಸ್ತಿ ಕುಡಿಸ್ತಾ ಇರಬೇಕು. ಆ ಟೈಮಲ್ಲಿ ಊಟ ಮಾಡೋದಿಲ್ಲ. ನಮಗೆ ಸುಸ್ತಾದರೆ ಜ್ವರ ಬಂದರೆ ದೊಡ್ಡವರೇ ಊಟ ಮಾಡಲ್ಲ, ಅಂಥದ್ರಲ್ಲಿ ಮಕ್ಕಳು ಫುಲ್ ಊಟನೇ ಬಿಡ್ತಾರೆ, 2-3 ದಿವಸದಿಂದ ಊಟ ಬಿಡ್ತಾರೆ. ಬಟ್ ಭಾಳ ಪೇರೆಂಟ್ಸ್ ಊಟ ಏನು ತಿಂತಾ ಇಲ್ಲ ಅಂತ ಹೇಳ್ತಾರೆ, ಬಟ್ ಮಗುಗೆ ತಿನ್ನೋಕ್ಕೆ ಆಗೋದಿಲ್ಲ. ಏಕೆಂದರೆ ಸಾಕಷ್ಟು ಕಾರಣಗಳಿಂದ ಮಗುಗೆ ಅದೇನು ಅಪಟೈಟ್ ಅಂತ ಹೇಳಿರ್ತೀವಲ್ಲ, ಅದು ಜ್ವರದಿಂದ ಹೋಗಿರುತ್ತೆ, ಮಗು ಏನು ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಜ್ಯೂಸ್ ಅಥವಾ ಹಣ್ಣಿನ ಜ್ಯೂಸ್ ಅಥವಾ ಏನು ನೀರು, ಎಳ್ನೀರು, ಈ ರೀತಿಯಾದ ಹೈಡ್ರೇಷನ್ ಕೊಟ್ಟು ಮಗು ರಿಸರ್ಚ್ ಚೆನ್ನಾಗಿ ಮಾಡಿ ಆ್ಯಕ್ಟಿವ್ ಇದ್ದರೆ ಅಷ್ಟು ನೋಡ್ಕೋಬೋದು. ಆಮೇಲೆ 2-3 ದಿವಸ ಆದಮೇಲೆ ತನ್ನಷ್ಟಕ್ಕೆ ತಾನೇ ಮಗು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಈ ಜ್ವರ ಸಿರಪ್ ಕೊಟ್ಟರೆ ಫೆಬ್ರೈಲ್ ಫಿಟ್ ಆಗೋದನ್ನು ತಡಿಬೋದಾ? ಇಲ್ಲ, ತಡಿಯೋಕ್ಕಾಗಲ್ಲ. ಅದು ಫೆಬ್ರೈಲ್ ಫಿಟ್ ಅನ್ನೋದು ಜ್ವರ ಪೂರ್ತಿ ಕಡಿಮೆ ಆದ್ರೂ ಕೂಡ ಕೆಲವೊಮ್ಮೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಆನುವಂಶಿಕ ಅನ್ನೋದು, ಅದು ಮಗುವಿನ ಸಸೆಪ್ಟಿಬಿಲಿಟಿ. ಆದ್ದರಿಂದ ಡಿಸ್ಕಂಫರ್ಟ್ ಅನ್ನೋದನ್ನು ತಡೆಗಟ್ಟಲಿಕ್ಕೆ ನಾವು ಜ್ವರದ ಸಿರಪ್ನ ಕೊಟ್ಟು ಹೈಡ್ರೇಷನನ್ನು ಕಾಪಾಡ್ಕೋಬೇಕಾಗತ್ತೆ. ಹಾಗೆ ನೀವು ದೂರದಲ್ಲಿದ್ದೀರಾ, ಬಾಪೂಜಿ ಆರೋಗ್ಯ ಸಂಸ್ಥೆ ನಿಮಗೆ ತುಂಬ ದೂರದಲ್ಲಿದೆ, ಏನು ಮಾಡಬೇಕು? ಆ ಥರ ಫೆಬ್ರೈಲ್ ಫಿಟ್ ಬರ್ತಾ ಇದೆ ಅಂದರೆ ನೀವು ಎಮರ್ಜೆನ್ಸಿ, ನಿಮಗೆ ಹತ್ರದಲ್ಲಿ ಯಾವುದು ಇರುತ್ತೋ, ನಿಮ್ಮ PHC ಆಗಲಿ CHC ಆಗಲಿ, ನಿಮ್ಮ ಊರಲ್ಲಿ ಯಾವ್ದು ಹತ್ರ ಇರುತ್ತೋ ಮಗುನ ಅಲ್ಲಿ ಕರ್ಕೊಂಡು ಹೋಗಬೇಕು. ಯಾಕೆ ಅಂದರೆ ದಾರಿ ಉದ್ದಕ್ಕೂ ಫಿಟ್ಸ್ ಬಂದರೆ ಮೆದುಳಿಗೆ ತುಂಬ ಹಾನಿ ಆಗುತ್ತೆ, ತುಂಬ ಡ್ಯಾಮೇಜ್ ಆಗುತ್ತೆ. ಈಗೇನು ಫಿಟ್ಸ್ ಬಂದೇ ಮಗು ಕೆಲವು ಥಿಂಗ್ಸ್ಗಳನ್ನ ಏನು ಕಲ್ತಿರೋದನ್ನು ಮರ್ತ್ಕೊಳ್ಳೋ ಅಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ದೊಡ್ಡ ಆಸ್ಪತ್ರೆಗೆ ಬರಬೇಕು ಅಂತ ಅಲ್ಲ, ನಿಮ್ಮೂರಲ್ಲಿ ನಿಮಗೆ ನಿಯರೆಸ್ಟ್ ಯಾವುದು ಆಸ್ಪತ್ರೆ ಇರುತ್ತೋ ಅಲ್ಲಿ ಹೋಗಿ ಫಸ್ಟು ಫಿಟ್ಸ್ ಕಂಟ್ರೋಲ್ ಮಾಡಬೇಕು. ಎಲ್ಲ ಸಣ್ಣ ಆಸ್ಪತ್ರೆಗಳಲ್ಲೂ ಈ ರೀತಿಯ ಮೆಡಿಕೇಷನ್ಸ್ ಸೌಲಭ್ಯಗಳು ಇದ್ದೇ ಇರುತ್ತೆ. ಅವ್ರಿಗೆ ಬೇದಿ ಮಾಡೋ ಜಾಗದಲ್ಲಿ ಗುಳಿಗೆ ಇಡ್ಬೋದು, ಅಥವಾ ಏನು ಮೂಗಲ್ಲಿ ಸ್ಪ್ರೇ ಮಾಡ್ಬೋದು, ಅಥವಾ ಒಂದು ಇಂಜೆಕ್ಷನ್ ತೊಡೆಗೆ ಕೊಡ್ಬೋದು. ಅದನ್ನು ಕೊಟ್ಟಾಗ ಏನಾಗುತ್ತೆ, ಫಿಟ್ಸ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ನೀವು ದೊಡ್ಡ ಆಸ್ಪತ್ರೆಗಳಿಗೆ ಈ ರೀತಿ ಬಾಪೂಜಿ ಥರ ಆಸ್ಪತ್ರೆಗಳಿಗೆ ಬಂದು ನೆಕ್ಸ್ಟ್ ಅದನ್ನು ಟ್ರೀಟ್ಮೆಂಟ್ ಏನಿರುತ್ತೋ ಅದನ್ನು ಮುಂದುವರಿಸಬೇಕು.
ಸೊ ನಾನು ಹೇಳ್ದಂಗೆ ಇದು ಸ್ಪ್ರೇ, ನಾವು ಈ ಸ್ಪ್ರೇನ ಎಪಿಲೆಪ್ಸಿನಲ್ಲೂ ಉಪಯೋಗಿಸ್ತೇವೆ. ಹಾಗೆ ರೆಕರೆಂಟ್ ಅಂದರೆ ಪದೇ ಪದೇ ಬರೋವಂಥ ಫೆಬ್ರೈಲ್ ಫಿಟ್ಸು, ತುಂಬ ಗಾಬರಿ ಮಾಡ್ಕೊಳ್ಳೋ ಅಂಥ ಪೇರೆಂಟ್ಸು, ಆಮೇಲೆ ಯಾರು ಆಸ್ಪತ್ರೆಯಿಂದ ದೂರದಲ್ಲಿರ್ತಾರೆ ಅವ್ರಿಗೆ ಒಂದು ವಿತಿನ್ 2 ಕಿಲೋಮೀಟರ್ಸಲ್ಲಿ ಯಾವ ಆಸ್ಪತ್ರೆಗಳು ಇಲ್ಲ ಅನ್ನೋರಿಗೆ ನಾವು ಈ ಮೆಡಿಸಿನನ್ನು ಕೊಟ್ಟಿರ್ತೇವೆ. ಅವರು ಫೆಬ್ರೈಲ್ ಫಿಟ್ ಆದಾಗ ಅಂದರೆ 5 ನಿಮಿಷಕ್ಕಿಂತ ಜಾಸ್ತಿ ಆದಾಗ ಇದನ್ನು ಮೂಗಲ್ಲಿ ಹಾಕಲಿಕ್ಕೆ ನಾವು ಹೇಳಿರ್ತೇವೆ. ಎಷ್ಟು ಡೋಸ್ ಹಾಕಬೇಕು, ಹೇಗೆ ಹಾಕಬೇಕು, ಪ್ರತಿಯೊಂದನ್ನು ಹೇಳಿ ತೋರಿಸಿ ಬರ್ದು ಕಳಿಸಿರ್ತೇವೆ. ಈ ರೀತಿಯಾದ ಮೆಡಿಸಿನ್ಗಳು ಮನೆಯಲ್ಲಿ ಅಂದರೆ ಆ ಕ್ಷಣಕ್ಕೆ ಉಪಯೋಗಿಸ್ಕೊಂಡು ಆಮೇಲೆ ಆಸ್ಪತ್ರೆಗೆ ಹೋಗ್ಬೋದು. ಇದು ನೋಡೋಕ್ಕೆ ಅಷ್ಟಿಷ್ಟು ಭಯಾನಕ ಆಗಿರ್ಬೋದು, ಆದರೆ ಇದ್ರದ್ದು ಏನು ಒಳ್ಳೆ ವಿಚಾರಗಳು ಅಂದರೆ ಫೆಬ್ರೈಲ್ ಫಿಟ್ಸ್ ಬಂದಿರೋ ಯಾವ ಮಕ್ಕಳು ಬ್ರೈನಿಗೆ ತೊಂದರೆ ಆಗೋದಿಲ್ಲ. ಆಮೇಲೆ ಅವರು ಸ್ಕೂಲಲ್ಲಿ ಎಲ್ಲ ಮಕ್ಕಳಂತೆಯೇ ಚೆನ್ನಾಗಿರ್ತಾರೆ. ಅವ್ರಿಗೆ ಏನು ಬಿಹೇವಿಯರ್ ಪ್ರಾಬ್ಲಮ್ಸು, ಅಟೆನ್ಷನ್ ಪ್ರಾಬ್ಲಮ್ಸು, ಆ ರೀತಿಯಾದ ಯಾವುದೇ ಬಿಹೇವಿಯರ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಅವರು ಏನು ಎಲ್ಲ ಮಕ್ಕಳು ಜನರಲ್ ಪಾಪ್ಯುಲೇಷನ್ ಹೆಂಗಿರುತ್ತೋ ಅದೇ ರೀತಿಯಾಗಿ ಬೆಳೀತಾ ಹೋಗ್ತಾರೆ. ಇದು ಒಂದು ಸಮಾಧಾನಕರ ಸಂಗತಿಗಳು ನೀವು ನಮ್ಮಿಂದ ತಗೋಬೇಕು ಪೋಷಕರು. ಅಂದರೆ ಗಾಬರಿ ಆಗದೇ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಯಾವುದೇ ರೀತಿಯ ಇದು ಆಗೋದಿಲ್ಲ. ಈಗ ನಾನು ನಿಮಗೆ ಜ್ವರದ ಸೆಳೆತದ ಬಗ್ಗೆ ಮಾತಾಡಿದೆ. ಅದೇ ರೀತಿಯಾಗಿ ಕೆಲವೊಂದು ನೀವೇನು ಅಂದ್ಕೊಂಡಿರ್ತೀರಾ ಅಂದರೆ ಏನಾಯಿತು ಅಂತ ಕೇಳಿದರೆ ಫಿಟ್ಸ್ ಬಂತ ಅಂತ ನಾವೇನಾದರೂ ಬಾಯಿ ತಪ್ಪಿ ಫಿಟ್ಸ್ ಬಂತ ಅಂತ ಕೇಳಿದರೆ ಇಲ್ಲ ಮೇಡಮ್ ಫಿಟ್ಸ್ ಬಂದಿಲ್ಲ, ಬಟ್ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದ ಅಷ್ಟೇ ಅಂತ ಹೇಳ್ತೀರಾ. ಆದರೆ ನೀವೇನು ತಿಳ್ಕೊಂಡಿರ್ತೀರಾ ಅಂದರೆ ಫಿಟ್ಸ್ ಬಂದರೆ ಕಣ್ಣೇ ತಿರುಗಿಸ್ಬೇಕು, ಜೋರ ಕೈಕಾಲೇ ಶೇಕ್ ಮಾಡಬೇಕು, ಬಾಯಲ್ಲೇ ನೊರೆ ಬರಬೇಕು, ಇದೆಲ್ಲ ನೀವು ಫಿಲ್ಮ್ಸಲ್ಲಿ ಟಿ ವಿಯಲ್ಲಿ ನೋಡಿರ್ತೀರಾ. ಆದರೆ ಮಕ್ಕಳಲ್ಲಿ ಬೇರೆ ವಿಧವಾದ ಫಿಟ್ಸ್ಗಳು ಬರ್ಬೋದು. ಅಂದರೆ ನೀವು ನೋಡಿರೋ ಥರನೇ ಸೀರಿಯಸ್ ಆಗಿ ಬರಬೇಕು ಅಂತ ಇಲ್ಲ. ಜಸ್ಟ್ ಮಗು ಒಂದು ನಿಮಿಷ ಹಿಂಗೆ ಬ್ಲ್ಯಾಂಕ್ ಮಾಡಿ ಮತ್ತೆ ಸರಿಯಾಗೋ ಅಂಥ ಫಿಟ್ಸ್ಗಳು ಕೂಡ ಇದ್ದಾವೆ. ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ನೀವು ಈ ರೀತಿಯಾಗಿ ಕಂಡು ಬಂದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ವೈದ್ಯರ ಬಳಿ ಬಂದು ಆ ವಿಡಿಯೋ ಮಾಡ್ಕೊಂಬಂದು ತೋರಿಸಿದಾಗ ಅದು, ಏಕೆಂದರೆ ನೀವು ನೋಡಿರ್ತಕ್ಕಂಥದ್ದು ದೊಡ್ಡವರಲ್ಲಿ ಆಗೋದು ಟಿ ವಿಯಲ್ಲಿ ತೋರಿಸೋದು, ಅದೆಲ್ಲ ಏನು ಬಾಯಲ್ಲಿ ನೊರೆ ಬಂದು ಎಲ್ಲ ಕೈ ಕಾಲು ಜಟ್ಕ ಮಾಡೋದು ಅದೆಲ್ಲ ನೋಡಿರ್ತೀರ. ಅದೇ ಇನ್ನು ಬೇರೆ ಬೇರೆ ರೀತಿಯಾಗಿ ಆಗೋವಂಥದ್ದು ಇರುತ್ತೆ. ನೀವು ಆ ಮಗುನಲ್ಲಿ ಅಬ್ಸರ್ವ್ ಮಾಡಿದರೆ ಈ ರೀತಿಯಾಗಿ ಕಣ್ಣು ಸಡನ್ನಾಗಿ ನಿಲ್ಲಿಸೋದು, ಮಗು ನಿಂತಲ್ಲೇ ಹಿಂದೆ ಹೋಗೋದು, ಆದರೂ ಕೂಡ ಕೆಲವು ಸೆಕೆಂಡ್ಸ್ ಆದ ತಕ್ಷಣ ಮತ್ತೆ ಮಗು ಆ ಕಡೆ ಈ ಕಡೆ ನೋಡುತ್ತೆ. ಇದು ನಾವು ಏಟಿಪಿಕಲ್ ಆಬ್ಸೆನ್ಸ್ ಸೀಜರ್ಸ್ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ನೋಡಿ ಮಗು ಬೀಳ್ತಾನೂ ಇಲ್ಲ, ಕಣ್ಣು ನಿಲ್ಲಿಸಿಲ್ಲ, ಬರೀ ಸೆಕೆಂಡ್ಸ್ಗಳು ಮಾತ್ರ ಕಣ್ಣು ನಿಲ್ಲಿಸುತ್ತೆ, ಮತ್ತೆ ತಾನು ಹೆಂಗಿದ್ಲೋ ಹಂಗೆ ಅವ್ರ ಮಾಮ ಹಿಂದೆಗಡೆ ನಿಂತಿರೋರನ್ನ ನೋಡುತ್ತೆ. ಇದು ಕೂಡ ಒಂದು ರೀತಿಯಾದ ಫಿಟ್ಸ್. ಇದಕ್ಕೆ ನಾವು ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳನ್ನ ಕೊಡಬೇಕಾಗ್ತದೆ. ಇಂಥವ್ರು ಇದ್ದಾಗ ನಾವು EEG ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕ್ತೀವಿ. ಈ ಮಗು ನೋಡಿ, ಇದಕ್ಕೆ ನಾವು ಫೋಕಲ್ ಎಪಿಲೆಪ್ಸಿ ಅಥವಾ ಫೋಕಲ್ ಸೀಜರ್ಸ್ ಅಂತ ಹೇಳ್ತೇವೆ. ಮಗು ತನ್ನ ಬಲ್ಗಡೆ ಮಾತ್ರ ನೋಡ್ತಾ ಇದ್ದಾನೆ, ಹುಬ್ಬು ಎಗರಿಸ್ತಾ ಇದ್ದಾನೆ, ಬೇರೆ ಕೈಕಾಲುಗಳಲ್ಲಿ ಏನು ಮೂಮೆಂಟ್ಸ್ ಇಲ್ಲ, ಬರೀ ಕಣ್ಣಲ್ಲಿ ಮಾತ್ರ ನೋಡ್ತಾ ಇದ್ದೀರಾ ಮತ್ತು ಹಣೆಯಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಒಂದೇ ಭಾಗಕ್ಕೆ ಸೀಮಿತ ಆಗಿದೆ, ರೈಟ್ ಸೈಡಲ್ಲಿ ಮಾತ್ರ ಬರ್ತಾ ಇದೆ. ಇದು ಕೂಡ ಒಂದು ರೀತಿಯಾದ ಫಿಟ್ಸ್ ಅಂತೇವೆ. ಇದಕ್ಕೆ ಫೋಕಲ್ ಎಪಿಲೆಪ್ಸಿ ಅಂತ ಹೇಳ್ತೇವೆ. ಮಗು ಪೇಪರನ್ನು ಊದಬೇಕಾದ್ರೆ ಸಡನ್ನಾಗಿ ಜರ್ಕ್ ಬರ್ತಾ ಇದೆ, ಈ ರೀತಿ ಬರ್ತಾ ಇದೆ, ಮತ್ತು ಕಣ್ಣು ನಿಲ್ಲಿಸ್ತಾನೆ, ವೆರಿ ಬ್ರೀಫ್ ಸೆಕೆಂಡ್ಸಲ್ಲಿ ಬಂದು ಹೋಗ್ತಾ ಇದೆ. ಇದಕ್ಕೆ ನಾವು ಅಗೇನ್ ಆಬ್ಸೆನ್ಸ್ ಎಪಿಲೆಪ್ಸಿ ಅಂತ ಹೇಳ್ತೇವೆ. ಅದು ಏನು ಟೆಸ್ಟ್ ಅಂದರೆ ನಾವು ಮಾಡ್ತಾ ಇರೋದಂದರೆ ಹೈಪರ್ ವೆಂಟಿಲೇಷನ್ ಅಂತ. ಅಂದರೆ ನಾವು ಮಗುನ ಜೋರಾಗಿ ಉಸಿರಾಡು ಅಂತ ಹೇಳೋ ಬದಲು ಆ ರೀತಿಯಾದ ಪೇಪರನ್ನು ಊದಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಅದು ಒಂದು ಆಕ್ಟಿವೇಶನ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಆಬ್ಸೆನ್ಸ್ ಫಿಟ್ಸ್ ಇರೋರು ಮಕ್ಕಳಿಗೆ ಈ ರೀತಿಯಾದ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಅವರು ಸೆಕೆಂಡ್ಸಲ್ಲಿ ಕಣ್ಣು ನಿಲ್ಲಿಸ್ತಾರೆ ಮತ್ತೆ ನಾರ್ಮಲ್ ಆಗ್ತಾರೆ. ಇದು ಒಂದು ರೀತಿಯಾದ ಆಬ್ಸೆನ್ಸ್ ಫಿಟ್ಸ್. ನಾನು ನಿಮಗೆ ಈ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ಎದುರಿಸೋದಕ್ಕಾಗಲಿ ಈ ಥರ ಕಾಯಿಲೆಗಳಿದ್ದಾವೆ ಅಂತ ಅಲ್ಲ. ಫಿಟ್ಸ್ಗಳು ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕಾಣಿಸ್ಕೋಬೋದು. ನೀವು ಯಾವುದೇ ಆ ಥರ ನಿಮಗೆ ಸಂಶಯ ಬಂದರೆ ಇಮಿಡಿಯೇಟಾಗಿ ವೈದ್ಯರನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶನ ನಿಮಗೆ ಹೇಳಲಿಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೇನೆ. ಮಗು ಊಟ ಮಾಡ್ತಾ ಇದೆ, ಸಡನ್ನಾಗಿ ಒಂದು ಕಡೆ ನೋಡಿ ಸ್ವಲ್ಪ ಐಬ್ರೋನ ಎಗರಿಸಿ ಮತ್ತೆ ಊಟ ಮಾಡ್ತಾ ಇದೆ. ಫಾದರ್ ಈ ಮಗುನ ಕರ್ಕೊಂಬಂದಾಗ ಆಲ್ಮೋಸ್ಟ್ ಈ ಥರ ಸಮಸ್ಯೆ 6 ತಿಂಗಳ ಆಗಿತ್ತು. ಯಾಕೆ ಬಂದಿಲ್ಲ ಅಂದರೆ ಅದು ಏನೋ ಒಂದು ನಿಮಿಷ ಹಿಂಗೆ ಮಾಡ್ತಾಳೆ, ಏನಾಗಲ್ಲ ಬಿಡ್ರಿ ಅಂತ ಸುಮ್ಮನೆ ಆಗಿದ್ವಿ ಮೇಡಮ್, ಬರೋಕ್ಕೆ ಹೋಗಲಿಲ್ಲ. ಈಗ ಯಾಕೋ ದಿನ ಮಾಡ್ತಾ ಇದ್ದಾಳೆ ಅಂತ ಬಂದಿದ್ದಾರೆ. ಅಂದರೆ 6 ತಿಂಗಳು ಸ್ವಲ್ಪ ಜಾಸ್ತಿ ಟೈಮ್. ಅಂದರೆ ನಾವು 1 ತಿಂಗಳು 15 ದಿವಸದೊಳಗೆ ಬಂದಾಗ ಟ್ರೀಟ್ಮೆಂಟ್ ಕೊಟ್ಟಾಗ ಅದನ್ನು
ಬೇಗ ಟ್ರೀಟ್ಮೆಂಟ್ ಕೊಟ್ಟಷ್ಟು ಮಗುವಿಗೆ ಬೇರೆ ಥರ ಸಮಸ್ಯೆಗಳಾಗಲಿ, ಸ್ಕೂಲಲ್ಲಿ ಅವರು ಓದೋಕ್ಕೆ ಅನುಕೂಲ ಆಗೋ ಥರ ಅವೆಲ್ಲ ಮಾಡ್ಬೋದು. ಅದೇ ಅಷ್ಟು ಲೇಟಾಗಿ ಬಂದಾಗ ಅಂದರೆ ಇದು ಗೊತ್ತಿರಲ್ಲ, ಪೇರೆಂಟ್ಸಿಗೆ ಗೊತ್ತಿರಲ್ಲ, ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಏನೋ ಒಂದು ಸೆಕೆಂಡ್ ಮಾಡ್ತಾಳೆ, ಅದರಿಂದ ಅವಳಿಗೆ ಏನು ಹಾನಿನೂ ಆಗ್ತಾಯಿಲ್ಲ, ಬೀಳ್ತಾನೂ ಇಲ್ಲ, ಪ್ರಜ್ಞೆನೂ ತಪ್ತಾ ಇಲ್ಲ. ಆದರೂ ಕೂಡ ಮಗು ಸ್ಕೂಲ್ ಪರ್ಫಾರ್ಮೆನ್ಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಮಗುಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಮಗು ಏನು ರೀಸಸ್ ಮಾಡೋ ಅಭ್ಯಾಸ ಕಲ್ತ್ಕೊಂಡಿತ್ತು, ಅಂದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಬಂದಿತ್ತು. ಬಟ್ ಇದು ಸ್ಟಾರ್ಟ್ ಆದಾಗಿಂದ ಮಗು ರಾತ್ರಿ ಹೊತ್ತು ಬೆಡ್ಡಲ್ಲೇ ಉಚ್ಚ ಮಾಡ್ಕೊತಾ ಇದೆ. ಸೊ ಈ ರೀತಿಯಾದ ಮತ್ತು ಅದು ಯಾಕೆ ಅಂದರೆ ಫಿಟ್ಸ್ ಬರ್ತಾ ಇರೋ ಕಾರಣದಿಂದ ಬರ್ತಾ ಇದೆ. ಸೊ ಇದು ಒಂದು 6 ತಿಂಗಳು ಮಗು ಸಡನ್ನಾಗಿ ಈ ರೀತಿಯಾಗಿ ಜರ್ಕ್ ಮಾಡ್ತಾ ಇದೆ. ಇದಕ್ಕೆ ನಾವು ಇನ್ಫೆಂಟೈಲ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ. ಇದು ಒಂದು ರೀತಿಯಾದ ಎಪಿಲೆಪ್ಸಿ. ಈ ರೀತಿಯಾಗಿ ಕೈಗಳನ್ನು ಜರ್ಕ್ ಮಾಡಿದಾಗಲೂ ಕೂಡ ಇದು ಒಂದು ಸಣ್ಣ ಮಕ್ಕಳಲ್ಲಿ, ಅಂದರೆ 2 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಣಿಸ್ತಕ್ಕಂಥದ್ದು. ಇದು ಸಿವಿಯರ್ ಎಪಿಲೆಪ್ಸಿಗೆ ಬರ್ತದೆ. ಈ ರೀತಿಯಾದ ವಿಡಿಯೋಗಳನ್ನು ನೋಡಿದಾಗ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ. ಸ್ವಲ್ಪ ಲೇಟಾಗಿ ಕರ್ಕೊಂಬಂದಾಗ ಮತ್ತು ಅದ್ರದ್ದು ನೆಕ್ಸ್ಟ್ ಮುಂದಿಂದು ಟ್ರೀಟ್ಮೆಂಟು ಔಟ್ಕಮ್ ಎಲ್ಲ ಸ್ವಲ್ಪ ಬೇರೆ ಥರ ಇರುತ್ತೆ. ಆಮೇಲೆ ಕೊನೆಯದಾಗಿ ಹೇಳೋದಾದರೆ, ಫೆಬ್ರೈಲ್ ಫಿಟ್ಸ್ ಬಂದಿರತಕ್ಕಂಥ ಮಕ್ಕಳು ಅಥವಾ ಅಪಸ್ಮಾರ ಎಪಿಲೆಪ್ಸಿ ಇರ್ತಕ್ಕಂಥ ಮಕ್ಕಳು ನಾರ್ಮಲ್ ಆಗಿ ಇರ್ಬೋದಾ ಬೇರೆ ಮಕ್ಕಳು ಥರ ಅಂದರೆ ಅದು ಖಂಡಿತ ಹೌದು. ಈ ಮಕ್ಕಳು ಇದು ಒಬ್ಬರಿಂದ ಒಬ್ರದ್ದು ಬರ್ತಕ್ಕಂಥದ್ದಲ್ಲ. ಈಗ ದೊಡ್ಡ ಮಗಂಗಿದ್ರೆ ಸಣ್ಣ ಮಗಳನ್ನ ಜೊತೆಗೆ ಮಲಗಿಸ್ಬೋದಾ ಮೇಡಮ್ ಅಂತ ಕೇಳೋದಾದರೆ ಮಲಗಿಸ್ಬೋದು. ಇದು ಸಾಂಕ್ರಾಮಿಕ ರೋಗ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂಥದ್ದಲ್ಲ. ಆಮೇಲೆ ಸರಿಯಾದ ಟೈಮ್ಗೆ ವೈದ್ಯರನ್ನ ಭೇಟಿ ಮಾಡಿ ಗುಳಿಗೆಗಳನ್ನು ಕರೆಕ್ಟಾಗಿ, ಫಿಟ್ಸಿಂದು ಟ್ರೀಟ್ಮೆಂಟ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. 2 ವರ್ಷ 3 ವರ್ಷ ಆಗ್ಬೋದು. ಅದನ್ನು ಫಾಲೋಅಪ್ ಅದು ಮಾಡಿಸಿ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ ಮಗು ಎಲ್ಲರಂತೆ ಜೀವನ ನಡೆಸ್ಬೋದು. ಅವರಿಗೆ ಏನು ನಾನು ಕುಂಬಳಕಾಯಿ ಕೊಡಲಾ, ಆಲೂಗಡ್ಡೆ ಕೊಡಲಾ, ಬಾಳೆಹಣ್ಣು ಕೊಡಬಾರ್ದಾ ಫಿಟ್ಸ್ ಬಂದವ್ರಿಗೆ, ಆ ರೀತಿಯಾದ ನೀವು ಫುಡ್ ರಿಸ್ಟ್ರಿಕ್ಷನ್ಸ್ ಕೂಡ ತುಂಬ ಇಟ್ಕೊಂಡಿರ್ತೀರ. ಗಿಣ್ಣ ಕೊಡಬಾರ್ದು, ಪರಂಗಿಕಾಯಿ ಕೊಡಬಾರ್ದು, ಫಿಟ್ಸ್ ಬರುತ್ತೆ. ಆ ರೀತಿಯಾದ ಊಟದ್ದು ಸಮಸ್ಯೆಗಳಿಂದ ಆಗಲಿ, ಊಟ ಅದು ಇದು ಕೊಡೋದು ನಿಲ್ಲಿಸೋದ್ರಿಂದ ಈ ಕಾಯಿಲೆಗೆ ಏನು ಸಂಬಂಧ ಇರೋದಿಲ್ಲ. ಆಮೇಲೆ ಎಲ್ಲ ರೀತಿಯಾದ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸ್ಬೋದು. ಏನಂದರೆ ಅವರಿಗೆ ಸ್ವಿಮ್ಮಿಂಗ್ ಅಂಥದ್ದು, ಏನು ಈಜಾಡೋದ್ರಲ್ಲಿ ಒಬ್ಬರು ಸೂಪರ್ವಿಷನ್ ಇರಬೇಕು, ಅಥವಾ ಏನೋ ಮೇಲೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದಾರೆ, ಗುಡ್ಡ ಹತ್ತೋದು ಅಂಥದ್ರಲ್ಲಿ ಅವರಿಗೆ ಸೂಪರ್ವಿಷನ್ ಬೇಕಾಗುತ್ತೆ. ಇಲ್ಲ ಅಂದರೆ ನಾರ್ಮಲ್ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋಂತೆ, ಎಲ್ಲ ಮಕ್ಕಳು ಆಟ ಆಡೋಂತೆ ಅವರು ತಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೋದು. ಹಾಗೆ ಫೆಬ್ರೈಲ್ ಫಿಟ್ಸ್ ಅನ್ನೋದಕ್ಕೂ ಕೂಡ ನಾವು ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಅದು ಜ್ವರದ ಬಂದಾಗ ಜ್ವರದ ಸಿರಪ್ ಬಿಟ್ಟರೆ ಅದು ಅದೇ ಪದೇ ಫೆಬ್ರೈಲ್ ಸೀಜರ್ಸ್ ಬರ್ತಾ ಇದೆ. ಆಮೇಲೆ ಮತ್ತೆ ರೆಕರೆಂಟ್ ಅಂದ್ರೇನು, ಮತ್ತೆ ಮರುಕಳಿಸೋ ಅಂಥ ಅಂಶಗಳು ಜಾಸ್ತಿ ಇದ್ದಾವೆ ಅಂತ ಗೊತ್ತಾದಾಗ ಮಾತ್ರ ಜ್ವರ ಬಂದಾಗ 3 ದಿನಕ್ಕೆ ಅಥವಾ 3 ರಿಂದ 5 ದಿನಕ್ಕೆ ಒಂದು ಮಾತ್ರೆನ ಬರ್ದು ಕೊಡ್ತೇವೆ. ಅದು ಬಿಟ್ಟರೆ ಫೆಬ್ರೈಲ್ ಫಿಟ್ಸ್ಗೆ ಅಂತ ಯಾವುದೇ ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲೀನವಾಗಿ ಮೆಡಿಸಿನ್ ಹಾಕೋ ಅಂತ ಏನೂ ಇರೋದಿಲ್ಲ. ಸೊ ಸೆಳವಿನ ಸಮಯದಲ್ಲಿ ಗಾಬರಿ ಆಗಬಾರದು, ಮಗುವನ್ನು ಸುರಕ್ಷಿತವಾಗಿ ಮಲಗಿಸಬೇಕು, ಬಾಯಿಗೆ ಏನನ್ನು ಹಾಕಬಾರ್ದು. ಸೆಳವಿನ ಸಮಯವನ್ನು ಗಮನಿಸಿ ಅತ್ಯಂತ ನಿಮ್ಮ ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಏನಿರುತ್ತೋ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅದನ್ನು ತಗೊಂಡು ಆಮೇಲೆ ಮತ್ತೆ ವೈದ್ಯಕೀಯ ನೆರವಿಗೆ ಬರಬೇಕು. ಆಮೇಲೆ ಸಾಮಾಜಿಕವಾಗಿ ಪ್ರತ್ಯೇಕಿಸದೆ ಸಹಜವಾಗಿ ಬೆಳೆಸಲು ಸಹಕರಿಸಬೇಕು. ಅದು ಬಾಯಲ್ಲಿ ನೊರೆ ಬರೋದು ಕಾಂಟ್ರಾಕ್ಷನ್ಸ್ ಆದಾಗ ಮಗುವಿಗೆ ನುಂಗ್ಲಿಕ್ಕೆ ಆಗೋದಿಲ್ಲ. ಅದು ನಾವು ಬಾಯಲ್ಲಿ ನೊರೆ ಅನ್ನೋದು ನೋಡೋದು ಜಾಸ್ತಿಯಾಗಿ ಈ ಗಂಟಲು ಮಸಲ್ಸ್ ಕೂಡ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಹೇಗೆ ನಮಗೆ ಫಿಟ್ಸ್ ಬಂದಾಗ ಬೇರೆ ಮಸಲ್ಸ್ಗಳ ಟೈಟ್ ಆಗಿರುತ್ತೋ ಅದೇ ರೀತಿ ಗಂಟ್ಲಿನಲ್ಲಿ ಕೂಡ ಮಸಲ್ಸ್ ಟೈಟ್ ಆಗುತ್ತೆ. ಆಗ ಗೊರ 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 ಸೌಂಡ್ ಬರುತ್ತೆ. ಅದರಿಂದ ನುಂಗಕ್ಕಾಗದೆ ಅದು ಏನಿರುತ್ತೋ ಆ ಸಲೈವ ಹೊರಗಡೆ ಬರುತ್ತೆ, ಅದರಿಂದ ನೊರೆ ಬರುತ್ತೆ. ಆದರೆ ಎಲ್ಲ ಫಿಟ್ಸಲ್ಲೂ ಬರಲ್ಲ. ಅದು ಮೋಸ್ಟಾಗಿ ಕಾಣಿಸೋದು ಜನರಲೈಸ್ಡ್ ಫಿಟ್ಸಲ್ಲಿ. ಏನಂದರೆ ನಮ್ಮದು ದೇಹದ ಎಲ್ಲ ಮಸಲ್ಸ್ಗಳು ಕೂಡ ಇನ್ವಾಲ್ವ್ಮೆಂಟ್ ಆದಾಗ ಜಾಸ್ತಿ ನಾವು ನೋಡ್ತಕ್ಕಂಥದ್ದು. ಫೋಕಲ್ ಎಪಿಲೆಪ್ಸಿಯಲ್ಲಿನೂ ಬರಬಹುದು, ಆದರೆ ಕಡಿಮೆ. ಅದು ನುಂಗ್ಲಿಕ್ಕೆ ಆಗದೆ ಇರೋ ಕಾರಣ ಹೊರಗಡೆ ಬರುತ್ತೆ. ಪರ್ಮನೆಂಟ್ ಕ್ಯೂರ್ ಇದೆ, ಅಂದರೆ ಅದು ಯಾಕೆ ಆಗಿದೆ ಅನ್ನೋದ್ರ ಮೇಲೆ ಹೋಗ್ತದೆ. ಈಗ ಏನೋ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಅವ್ರಿಗೇನೋ ಒಂದು ಕಡೆ ಭಾಗದಲ್ಲಿ ಮೆದುಳಲ್ಲಿ ಸ್ವೆಲ್ಲಿಂಗ್ ಆಯಿತು, ಏನೋ ಒಂದು ಇಂಜುರಿ ಆಯಿತು ಅಂದರೆ ಅಂಥದ್ದು ಫಿಟ್ಸು ಸ್ವಲ್ಪ ದಿನಗಳ ನಂತರ ಕಡಿಮೆ ಆಗುತ್ತೆ. 6 ತಿಂಗಳಿಂದ 1 ವರ್ಷದವರೆಗೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಆದರೆ ಆಲ್ರೆಡಿ
ಬ್ರೈನಲ್ಲಿ ಈಗ ಸ್ಟ್ರೋಕ್ ಆಗಿರುತ್ತೆ ಕೆಲವರಿಗೆ, ಸ್ಟ್ರೋಕ್ ಆಗಿ ಅದ್ರದ್ದು ಸಿಕ್ವೆಲೆ ಉಳ್ಕೊಂಡಾಗ ಅದು ಪದೇ ಪದೇ ಮೆಡಿಸಿನ್ ನಿಲ್ಲಿಸ್ದಕ್ಕೆ ಅಂತ ಬಂದಾಗ ಮತ್ತೆ ಮರುಕಳಿಸೋಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅದು ಒಂದು ಎಪಿಲೆಪ್ಟಿಕ್ ಫೋಕಸ್ ಅಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಎಪಿಲೆಪ್ಟಿಕ್ ಫೋಕಸ್ ಇದ್ದಾಗ ಅಲ್ಲಿಂದ ಎಲೆಕ್ಟ್ರಿಕಲ್ ಡಿಸ್ಚಾರ್ಜಸ್ ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕೆ ನಾವು ಸ್ಟ್ರಕ್ಚರಲ್ ಕಾಸಸ್ ಅಂತ ಹೇಳ್ತೇವೆ. MRI ಬ್ರೈನ್ ಅಬ್ನಾರ್ಮಲ್ ಬಂತು ಅಂದರೆ ಅದ್ರದ್ದು ಚಾನ್ಸಸ್ ರೆಕರೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದನ್ನು ನಾವು ಇನ್ನೂ ಪ್ರೋಗ್ನೋಸ್ಟಿಕೇಟ್ ಮಾಡಬೇಕು ಬರುತ್ತೋ ಇಲ್ಲೋ ಅನ್ನೋದಕ್ಕೆ ನಮಗೆ EG ಅನ್ನೋದು ಬಹಳ ಸಹಾಯಕ ಆಗುತ್ತೆ. ಈಗ ನಾವು 2 ವರ್ಷ ಆದಮೇಲೆ ಯಾವುದೇ ಮೆಡಿಸಿನ್ ನಿಲ್ಲಿಸಬೇಕು ಅಂದರೂ ಕೂಡ EG ಮಾಡಿಸ್ತೇವೆ. EG ನಾರ್ಮಲ್ ಇತ್ತು ಅಂದಾಗ ನಮಗೆ ಒಂದು ಏನು ಮತ್ತೆ ಮರುಕಳಿಸೋಂಥ ಸಾಧ್ಯತೆಗಳು ಕಡಿಮೆ. ಅದೇ EG ಅಬ್ನಾರ್ಮಲ್ ಇದ್ದರೆ ವಿತಿನ್ 3 ಮಂತ್ಸ್ ನಾವು ಮೆಡಿಸಿನ್ ಸ್ಟಾಪ್ ಮಾಡಿದರೆ ಬರೋ ಅಂಥ ಚಾನ್ಸಸ್ 60%ಗೆ ಜಾಸ್ತಿ ಆಗುತ್ತೆ. 30ರಿಂದ EG ಅಬ್ನಾರ್ಮಲ್ಗೂ ನಾರ್ಮಲ್ಗೂ 60% ಜಾಸ್ತಿ ಆಗುತ್ತೆ ಬರೋವಂಥ ಚಾನ್ಸಸ್. ಇಲ್ಲ, ನಾವು ಫಿಟ್ಸ್ ಬಂದಿರೋ ಪೀರಿಯಡಲ್ಲಿ ಮಾಡೋದಿಲ್ಲ. ಈಗ ಜ್ವರದಿಂದ ಬರ್ತಕ್ಕಂಥ ಫಿಟ್ಸ್ಗೆ ನಾವು ಮಾಡೋದೇ ಇಲ್ಲ EG. ಅದು ಓನ್ಲಿ ಯಾವಾಗ ನಾನು ಹೇಳಿದಂಗೆ ನಿಮಗೆ ಬೇರೆ ಥರ ಕಾಂಪ್ಲೆಕ್ಸ್ ಫೀಚರ್ಸು ಅಥವಾ ಸ್ಟೇಟಸ್ ಎಪಿಲೆಪ್ಟಿಕಸ್ ಆಗಿ ಬಂದಾಗ ಮಾತ್ರ EG ಮಾಡ್ತೇವೆ. ಯೂಶಲಿ ನಾವು ಒಂದು ಫಿಟ್ಸ್ ಬಂದು ಈಗ ಅನ್ಪ್ರೊವೋಕ್ಡ್ ಸೀಜರ್ಸ್ ಅಂದರೆ ಏನು ಕಾರಣ ಇಲ್ಲದೇ ಬರ್ತಾ ಇರೋ ಫಿಟ್ಸ್ಗೆ ನಾವು ಅದೇ ದಿನ ಮಾಡ್ತೇವೆ. ವಿತಿನ್ 24 hours ಅನ್ಪ್ರೊವೋಕ್ಡ್ ಸೀಜರ್ಸ್ಗೆ ನಾವು EG ಮಾಡ್ಬೋದು. ಆದರೆ ಫೆಬ್ರಿಲ್ ಸೀಜರ್ಸ್, ಕಾಂಪ್ಲೆಕ್ಸ್ ಫೆಬ್ರಿಲ್ ಸೀಜರ್ಸ್ ಬಂದಿದೆ ಅಂದಾಗ ನಾವು ಆದಷ್ಟು 5ರಿಂದ 6 ದಿನ ವೆಯ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ EG ಮಾಡಲಿ ಮುಂದೆ ಮಾಡ್ಲಿಕ್ಕೆ. ಏಕೆಂದರೆ ಬಂದಾಗ ಅಬ್ನಾರ್ಮಲಿಟೀಸ್ ಇರ್ತದೆ.